ಎರಡು ಕೈಗಳನ್ನ ಮುಚ್ಕೊಳ್ಳೋಣ. ರೇಖಿ ರಿಸೀವ್ ಮಾಡ್ಕೊಳ್ಳೋಣ. ರೇಖಿ 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 ರೇಖಿಗೆ ಧನ್ಯವಾದಗಳು. ರೇಖಿಯ ಗುರುವೃಂದಕ್ಕೆ ಧನ್ಯವಾದಗಳು. ಸುಮಂತಾಳಿಗೆ ಧನ್ಯವಾದಗಳು. ನನಗೆ ಧನ್ಯವಾದಗಳು. ಇಷ್ಟ ದೇವತೆಗೆ ಧನ್ಯವಾದಗಳು. ನನ್ನ ಕುಲ ದೇವತೆಯನ್ನ ಧ್ಯಾನಕ್ಕೆ ಇನ್ವೈಟ್ ಮಾಡೋಣ. ನನ್ನ ಕುಲ ದೇವತೆಗೆ ನನ್ನ ಫಿಮೇಲ್ ದೇವತೆ ಮತ್ತೆ ಗಂಡು ದೇವತೆ ಹೆಣ್ಣು ದೇವತೆ ಎರಡು ಇರ್ತೀವಲ್ವಾ, ಅವೆರಡನ್ನು ಕೂಡ ಅವರನ್ನು ಕೂಡ ಧ್ಯಾನಕ್ಕೆ ಇನ್ವೈಟ್ ಮಾಡೋಣ. ಆಕಾಶದಿಂದ ಪರಬ್ರಹ್ಮ ಲೋಕದಿಂದ ಹಾಗೂ ಸೂರ್ಯನ ಎನರ್ಜಿಯಾಗಿ ರೇಖೆಯ ಶಕ್ತಿ ನಮ್ಮ ಸಹಸ್ರಾರ ಚಕ್ರದ ಮೂಲಕ ನಮ್ಮ ನೆತ್ತಿಯ ಭಾಗದಲ್ಲಿ ಒಂದು ರಂಧ್ರವನ್ನ ಮಾಡಿಕೊಂಡು ಒಳ ಪ್ರವೇಶ ಮಾಡ್ತಾ ಇದೆ. ದೇಹದಲ್ಲೆಲ್ಲ ಬರ್ತಾ ಇರುವಂತಹ ಶಕ್ತಿ ನಿಮ್ಮ 72,000 ನರನಾಡಿಗಳನ್ನ ತುಂಬ್ತಾ ಇದೆ. ದೇಹದಲ್ಲಿರುವ ಮಾಂಸಖಂಡಗಳನ್ನ, ದೇಹದಲ್ಲಿರುವ ಅಂಗಾಂಗಗಳನ್ನ ಬಿಳಿಯ ಬೆಳಕು ಆವರಿಸುತ್ತಿದೆ. ನಿಮ್ಮ ನೆತ್ತಿಯ ಭಾಗದಲ್ಲಿರುವ ಸಹಸ್ರಾರ ಚಕ್ರ, ನಿಮ್ಮ ಹಣೆಯ ಮಧ್ಯಭಾಗದಲ್ಲಿರುವ ಆಜ್ಞಾ ಚಕ್ರ, ನಿಮ್ಮ ಕುತ್ತಿಗೆಯ ಮಧ್ಯಭಾಗದಲ್ಲಿರುವ ವಿಶುದ್ಧ ಚಕ್ರ, ನಿಮ್ಮ ಅನಾಹತ ಚಕ್ರ ಎದೆಯ ಭಾಗದಲ್ಲಿ, ನಿಮ್ಮ ಮಣಿಪೂರಕ ಚಕ್ರ ನಿಮ್ಮ ಎದೆಯ ಕೆಳಭಾಗದ ಹೊಟ್ಟೆಯ ಭಾಗದಲ್ಲಿ, ನಾಭಿಯ 2 ಇಂಚು ಮೇಲ್ಭಾಗದಲ್ಲಿ, ನಾಭಿಯ 2 ಇಂಚು ಕೆಳಭಾಗದಲ್ಲಿ ಸ್ವಾದಿಷ್ಠಾನ ಚಕ್ರ ಹಾಗೂ ನಿಮ್ಮ ಮರ್ಮಾಂಗದಲ್ಲಿ ಅಂದ್ರೆ ನಿಮ್ಮ ಹಿಂದೆ ಪುಷ್ಟ ಭಾಗದ ಟೇಲ್ ಬೋನ್ನ ತುದಿಯಲ್ಲಿ ಮೂಲಾಧಾರ ಚಕ್ರವಿದೆ. ಆ 7 ಚಕ್ರಗಳಲ್ಲಿ ರೇಖೆಯ ಬೆಳಕು ತುಂಬ್ತಾ ಇರುವುದನ್ನ ಗಮನಿಸಿ. ಕಣ್ಗಳನ್ನ ಹಗುರವಾಗಿ ಮುಚ್ಚಿ ಬೆನ್ನೆಲುಬನ್ನ ನೇರವಾಗಿರಿಸ್ಕೊಳ್ಳಿ. ದೇಹ ಸಂಪೂರ್ಣ ರೇಖಿಮಯವಾಗಿದೆ. 72,000 ನರನಾಡಿಗಳಲ್ಲಿ ರೇಖಿ ಶಕ್ತಿ ತುಂಬ್ತಾ ಇದೆ. ನೆತ್ತಿಯ ಭಾಗದಿಂದ ಕಾಲ್ಬೆರಳಿನ ತುತ್ತ ತುದಿಯವರೆಗೂ ರೇಖೆಯ ಬೆಳಕಿನಿಂದ ಆವೃತವಾದ ಈ ಶಕ್ತಿ ಪ್ರತಿಯೊಂದು ಜೀವ ಕಣಗಳಲ್ಲಿ ಶಕ್ತಿ ತುಂಬ್ತಾ ಇದೆ. ಈಗ ನಿಮ್ಮ 2 ಕೈಗಳನ್ನ ವಾಟರ್ ಏನ್ ಇಟ್ಕೊಂಡಿದ್ದೀರಾ ಅದರೊಳಗಡೆ ನೀವು ಶಕ್ತಿ ತುಂಬೋದಾದ್ರೆ ತುಂಬಿಕೊಳ್ಳಿ, ಅಥವಾ ಹಾಗೆ ಕಣ್ಗಳನ್ನ ಮುಚ್ಕೊಳ್ಳಿ. ಹೀಗೆ ಹಿಡ್ಕೋತಾ ಇದ್ದೀರಾ. ಇದರಲ್ಲಿ ರೇಖಿ ಸಿಂಬಲ್ಸ್ ಅನ್ನ ಹಾಕೋತಾ ಇದ್ದೀರಾ. ಹೊಂಚಾ ಜೇಶೋನೆನ್, ಹೊಂಚಾ ಜೇಶೋನೆನ್, ಹೊಂಚಾ ಜೇಶೋನೆನ್, ಸೆಹೆಕಿ ಸೆಹೆಕಿ ಸೆಹೆಕಿ, ಡೈಕೋಮಿಯೋ ಡೈಕೋಮಿಯೋ ಡೈಕೋಮಿಯೋ, ಚಿಲುಮಿ ಚಿಲುಮಿ ಚಿಲುಮಿ, ನಾಮ ಚಿಲುಮಿ ನಾಮ ಚಿಲುಮಿ ನಾಮ ಚಿಲುಮಿ, ಹೋಲಿ ಫೈರ್ ಹೋಲಿ ಫೈರ್ ಹೋಲಿ ಫೈರ್, ಓಂ ಓಂ ಓಂ, ಸ್ವಸ್ತಿಕ್ ಸ್ವಸ್ತಿಕ್ ಸ್ವಸ್ತಿಕ್. ಜೋನಾರ್ ಜೋನಾರ್ ಜೋನಾರ್, ಹಾಲು ಹಾಲು ಹಾಲು. ಮಿಲೋಂಗ್ ಮಿಲೋಂಗ್ ಮಿಲೋಂಗ್, ಚೋಕುರೆ ಚೋಕುರೆ ಚೋಕುರೆ. ಹೀಗೆ ಇಟ್ಕೋತಾ ಇದ್ದೀರಾ. ನೀರನ್ನ ವಾಟರ್ ಚಾರ್ಜ್ ಮಾಡ್ಕೋತಾ ಇದ್ದೀರಾ. ಈ ನೀರಿಗೆ ವಿಶ್ವಶಕ್ತಿ, ರೇಖಿ ಶಕ್ತಿ, ಮನಿ ರೇಖೆಯ ಶಕ್ತಿ, ಹುಂಕಾರವಿದ ಅಲಿಮ್ನ ಶಕ್ತಿ, ಗ್ರೀನ್ ತಾರಾಮ ಶಕ್ತಿ, ಪಂಚಭೂತಗಳ ಶಕ್ತಿ, ಪಂಚಭೂತಗಳ ಶಕ್ತಿ, ಏಂಜಲ್ಸ್ ಗಳ ಶಕ್ತಿ, ಕ್ರಿಸ್ಟಲ್ಸ್, ಫೇರೀಸ್ ಗಳ ಶಕ್ತಿ, ಆದಿತ್ಯಾದಿ ನವಗ್ರಹಗಳ ಶಕ್ತಿ, ಕೇಂದ್ರೀಯ ಸೂರ್ಯನ ಶಕ್ತಿ, 300 ಮುಕ್ಕೋಟಿ ದೇವಾನು ದೇವತೆಗಳನ್ನ ತನ್ನೊಡಲಲ್ಲಿ ಇಟ್ಕೊಂಡಿರುವಂತಹ ಕಾಮಧೇನುವಿನ ಶಕ್ತಿ, ತ್ರಿಮೂರ್ತಿಗಳ ಶಕ್ತಿ, ತ್ರಿಶಕ್ತಿಯರ ಶಕ್ತಿ, ಆದಿಪರಾಶಕ್ತಿಯ ಶಕ್ತಿ, ಅಷ್ಟದಿಕ್ಪಾಲಕರುಗಳ ಶಕ್ತಿ, ಆಸ್ಟ್ರಲ್ ಮಾಸ್ಟರ್ಸ್ ಗಳ ಶಕ್ತಿ, ಕ್ರಾಪ್ ಸರ್ಕಲ್ ಗಳ ಶಕ್ತಿ, ಪಿರಮಿಡ್ಸ್ ಗಳ ಶಕ್ತಿ, ಎಲ್ಲ ದೇವಾನು ದೇವತೆಗಳ ಆಶೀರ್ವಾದದ ಶಕ್ತಿಯ ಜೊತೆಗೆ ನನ್ನ ತಂದೆ ತಾಯಿಗಳ ಆಶೀರ್ವಾದದ ಶಕ್ತಿ, ನನಗೆ ಇದುವರೆಗೂ ಗುರುಗಳು ಏನು ಕಲಿಸ್ಕೊಟ್ಟಿದ್ದಾರೆ ಹಾಗೂ ನನ್ನ ಗುರು ಹಿರಿಯರು ಏನು ಗುರುಗಳಿಂದ ನಾವು ವಿದ್ಯೆಯನ್ನ ಕಲ್ತಿದೀವೋ ಆ ಎಲ್ಲ ಗುರುಗಳ ಆಶೀರ್ವಾದದ ಶಕ್ತಿ ಈ ನೀರಿನಲ್ಲಿ ಬರಬೇಕು. ಮತ್ತೆ ನಾನು ಈ ಭೂಮಿ ತಾಯಿಯಲ್ಲಿರುವಂತಹ ನಾಗ ಚೈತನ್ಯವೇನಿದೆ, ವೃಕ್ಷದ ನಮ್ಮ ಅರಳಿ ಮರದ ವೃಕ್ಷದ ಕೆಳಭಾಗದಲ್ಲಿರುವ ಈ ನಾಗ ದೇವತೆಗಳನ್ನ ಏನು ಪ್ರತಿಷ್ಠಾಪನೆ ಮಾಡಿದೀವೋ ಆ ಎಲ್ಲ ನಾಗ ದೇವತೆಯ ಆ ವಿಗ್ರಹಗಳ ಚೈತನ್ಯದ ಶಕ್ತಿ ಈ ನೀರಿನಲ್ಲಿ ಬರುವ ಮೂಲಕ ನಾನು, ನನ್ನ ಕುಟುಂಬದವರು,
ನನ್ನ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಆಯುಷ್ಯ, ಆರೋಗ್ಯ, ಯಶಸ್ಸು, ಸಮೃದ್ಧಿ, ಹಣಕಾಸಿನಲ್ಲಿ ಅತ್ಯುತ್ತಮವಾದಂತಹ ಸಮೃದ್ಧಿಯ ಸ್ಥಿತಿ ನನ್ನ ಜೀವನದಲ್ಲಿ ಬರುವಂತಹ ಶಕ್ತಿ ಈ ನೀರೊಳಗೆ ಬರಬೇಕು. ಈ ನೀರನ್ನ ಕುಡಿದ ನನ್ನ ಕುಟುಂಬದವರೆಲ್ಲರ ಚಕ್ರಗಳು, ಉಪಚಕ್ರಗಳು, ನನ್ನ ದೇಹದಲ್ಲಿರುವ ಅಂಗಾಂಗಗಳಲ್ಲೆಲ್ಲ ಶಕ್ತಿ ಆವರಿಸುವ ಮೂಲಕ ನನ್ನ ದೇಹ ಗುಣಪಡಿಸುವಿಕೆಯ ಶಕ್ತಿ ಜಾಗೃತಗೊಳ್ಳುವ ಮೂಲಕ ನನ್ನ ದೇಹ ಆರೋಗ್ಯ ಸ್ಥಿತಿಗೆ ಮರಳುವಂತಾಗಬೇಕು. ಸಮೃದ್ಧಿ ನನ್ನ ಜೀವನದಲ್ಲಿ ಸದಾ ತುಂಬಿರಬೇಕು ಅಂತ ಹೇಳಿ ಈ ನೀರನ್ನ ಒಂದ್ಸಲ ಪ್ರೀತಿಯಿಂದ ನೋಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು, ಲವ್ ಯು ವಾಟರ್ ಕ್ರಿಸ್ಟಲ್. ನಿನ್ನಿಂದಾಗಿ ನನ್ನ ಮನೆಯಲ್ಲಿ ಸಮೃದ್ಧಿ ತುಂಬ್ತಾ ಇದೆ. ನನ್ನ ಧ್ಯಾನದಲ್ಲಿ ಬರುವಂತಹ ಎನರ್ಜಿಯನ್ನ, ನನ್ನಷ್ಟೇ ಧ್ಯಾನದ ಎನರ್ಜಿಯನ್ನ ನೀನು ತಗೊಂಡು ಚಾರ್ಜ್ ಆಗ್ತಾ ಇರುವುದಕ್ಕಾಗಿ ಥ್ಯಾಂಕ್ ಯು ಅಂತ ಹೇಳಿ ಈ ನೀರನ್ನ ಸೈಡ್ ಅಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ಧ್ಯಾನ ಆದ್ಮೇಲೆ ನೀವು ನಿಮ್ಮ ಮನೆಯವರು ಎಲ್ಲರೂ ಕೂತ್ಕೊಂಡು ಆ ಧ್ಯಾನದ ಎನರ್ಜಿ ಆ ನೀರೊಳಗಡೆ ಬಂದಿರುತ್ತೆ, ಅದನ್ನು ಕೂಡ ನೀವು ಸೇವನೆ ಮಾಡ್ಬೋದು. ಕಣ್ಗಳನ್ನ ಹಗುರವಾಗಿ ಮುಚ್ಚಿ ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಬೆನ್ನೆಲುಬನ್ನ ನೇರವಾಗಿರಿಸ್ಕೊಳ್ಳಿ. ದೀರ್ಘವಾಗಿ ಉಚ್ಛ್ವಾಸ ನಿಶ್ವಾಸವನ್ನ ಮಾಡ್ತಾ ಇದ್ದೀರಾ. ಒಳ ಹೋಗುವ ಉಸಿರಿನಲ್ಲಿ ನಿಮ್ಮ ಶ್ವಾಸದ ಮೂಲಕ ತೆಗೆದುಕೊಳ್ತಾ ಇರುವಂತಹ ಉಸಿರಿನ ಮೂಲಕ ರೇಖಿ ಶಕ್ತಿ ಪ್ರವಾಹವಾಗ್ತಾ ಇದೆ. ನಿಮ್ಮ ಸಹಸ್ರಾರ ಚಕ್ರದ ಮೂಲಕ ನಿಮ್ಮ ನೆತ್ತಿಯ ಭಾಗದಿಂದ ಪ್ರವಾಹವಾಗ್ತಾ ಇದೆ. ವಿಶ್ವಶಕ್ತಿ ನಿಮ್ಮ ದೇಹವನ್ನೆಲ್ಲ ತುಂಬುತ್ತಾ ಇಡೀ ದೇಹವೇ ಬಿಳಿಯ ಬಣ್ಣದ ಬೆಳಕಾಗಿ ಅಲ್ಲಿರುವ ಬೇಡವಾದಂತಹ ಶಕ್ತಿಗಳು ನಿಮ್ಮಿಂದ ಹೊರದೂಡಲ್ಪಡ್ತಾ ಇದೆ. ಅಲ್ಲೆಲ್ಲ ಬರೀ ಪಾಸಿಟಿವ್ ಎನರ್ಜಿಯೇ ತುಂಬ್ತಾ ಇದೆ, ಗಮನಿಸಿ. ನಿಮ್ಮ ಸುತ್ತಲೂ ಒಂದು ಬಂಗಾರ ಬಣ್ಣದ ಪಿರಮಿಡ್ ಜಾಗೃತಗೊಳ್ಬೇಕು ಅಂತ ಕೇಳ್ಕೊಳ್ಳಿ. ಈ ಪಿರಮಿಡ್ ಒಳಗಡೆ ನಾಗ ಚೈತನ್ಯವನ್ನ ಇನ್ವೈಟ್ ಮಾಡೋಣ. ಸುಬ್ರಹ್ಮಣ್ಯ, ವಳ್ಳಿ ದೇವಿ, ದೇವಸೇನಾರನ್ನ, ನಾಗ ದೇವತೆಯನ್ನ ಇನ್ವೈಟ್ ಮಾಡೋಣ. ವಾಸುಕಿಯನ್ನ ಇನ್ವೈಟ್ ಮಾಡೋಣ. ಪಿರಮಿಡ್ ಒಳಗಡೆ ರೇಖಿ ಶಕ್ತಿ ಹರಿತಾ ಇದೆ. ನಿಮ್ಮ ದೇಹವೆಲ್ಲ ಸಂಪೂರ್ಣ ರೇಖಿಮಯವಾಗಿದೆ. ನಿಮ್ಮ ಪಿರಮಿಡ್ ಒಳಗಡೆ ಹೋನ್ಶಾ ಜೆ ಶೋನೆನ್ ಹಾಕೊಳ್ಳೋಣ. ಹೋನ್ಶಾ ಜೆ ಶೋನೆನ್, ಹೋನ್ಶಾ ಜೆ ಶೋನೆನ್, ಹೋನ್ಶಾ ಜೆ ಶೋನೆನ್. ಸೆಹಕಿ ಸೆಹಕಿ ಸೆಹಕಿ, ಡೈಕೋಮಿಯೋ ಡೈಕೋಮಿಯೋ ಡೈಕೋಮಿಯೋ. ಚಿಲುಮಿ ಚಿಲುಮಿ ಚಿಲುಮಿ, ನಾಮ ಚಿಲುಮಿ ನಾಮ ಚಿಲುಮಿ ನಾಮ ಚಿಲುಮಿ. ಹೋಲಿ ಫೈರ್ ಹೋಲಿ ಫೈರ್ ಹೋಲಿ ಫೈರ್. ಓಂ ಓಂ ಓಂ. ಸ್ವಸ್ತಿಕ್ ಸ್ವಸ್ತಿಕ್ ಸ್ವಸ್ತಿಕ್. ಜೋನಾರ್ ಜೋನಾರ್ ಜೋನಾರ್. ಹಾಲು ಹಾಲು ಹಾಲು. ಮಿಲುಂಗ್ ಮಿಲುಂಗ್ ಮಿಲುಂಗ್. ಎಲ್ಲ ಸಿಂಬಲ್ಸ್ ಅನ್ನ ಹಾಕೊಳ್ಳಿ ಫ್ರೆಂಡ್ಸ್. ನಿಮಗೆ ಗೊತ್ತಿರುವಂತ ಎಲ್ಲ ಸಿಂಬಲ್ಸ್ ಅನ್ನ ಹಾಕೊಳ್ಳಿ ಇದರೊಳಗಡೆ. ಹರ್ತ್ ಹರ್ತ್ ಹರ್ತ್. ಚೋಪುರೆ ಚೋಪುರೆ ಚೋಪುರೆ. ದೇಹ ಸಂಪೂರ್ಣ ನಾನು ಹಾಕಿದಂತಹ ಎಲ್ಲ ಸಿಂಬಲ್ಸ್ ಗಳ ಶಕ್ತಿ ಇಡೀ ಈ ನಮ್ಮ ಗ್ರೂಪ್ ನ ಎಲ್ಲರಿಗೂ ಬರಬೇಕು ಅಂತ ಕೇಳ್ತಾ ಇದ್ದೇನೆ. ದೇಹ ಸಂಪೂರ್ಣ ಬಿಳಿ ಬೆಳಕಿನಿಂದ ಕಂಗೊಳಿಸ್ತಾ ಇದೆ ಫ್ರೆಂಡ್ಸ್. ವಳ್ಳಿ ದೇವಿ, ದೇವಸೇನಾ ಹಾಗೂ ಸುಬ್ರಹ್ಮಣ್ಯರ ಜೊತೆ ನಾಗಮಾತೆ, ನಾಗದೇವತೆ ನಮ್ಮ ಧ್ಯಾನಕ್ಕೆ ಇನ್ವೈಟ್ ಮಾಡಿದ್ದೇವೆ. ದೇಹವೆಲ್ಲ ಸಂಪೂರ್ಣ ಇವರೆಲ್ಲರ ಚೈತನ್ಯದ ಜೊತೆ ಅನುಸಂಧಾನವಾಗಿದೆ. ನಮ್ಮ ಈ ಧ್ಯಾನಕ್ಕೆ ಆಸ್ಟ್ರಲ್ ಮಾಸ್ಟರ್ಸ್ ಗಳನ್ನ, 15 ಏಂಜಲ್ಸ್ ಗಳನ್ನ, ಪಂಚಭೂತಗಳನ್ನ, ಕ್ರಿಸ್ಟಲ್ಸ್ ಗಳನ್ನ, ಫೇರೀಸ್ ಗಳನ್ನ, 300 ಮುಕ್ಕೋಟಿ ದೇವಾನು ದೇವತೆಗಳನ್ನು ಇನ್ವೈಟ್ ಮಾಡೋಣ. ಶಂಬಲದ ಶಕ್ತಿಯನ್ನ ಇನ್ವೈಟ್ ಮಾಡೋಣ. ನಿಮ್ಮ ದೇಹದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸಿ ಫ್ರೆಂಡ್ಸ್. ನಿಮ್ಮೊಳಗೆ ನೀವಿದ್ದು ನಿಮ್ಮ ದೇಹದ ಒಳಭಾಗದಲ್ಲಿ ಹೊರಭಾಗದಲ್ಲಿ ಶಕ್ತಿ ಸಂಚಾರವನ್ನ ಗಮನಿಸಿ.
ಹೇ ಸುಬ್ರಹ್ಮಣ್ಯ, ವಳ್ಳಿ ಮಾತೆ, ನಾಗದೇವತಾ, ನಿಮ್ಮೆಲ್ಲರ ಅನುಗ್ರಹ ಆಶೀರ್ವಾದದಿಂದ ನನ್ನಲ್ಲಿ 72,000 ನರನಾಡಿಗಳಲ್ಲಿ ನಿಮ್ಮ ನಾಗ ಚೈತನ್ಯದ ಶಕ್ತಿ ಹರಿಯುವ ಮೂಲಕ ನನ್ನಲ್ಲಿ ಯಾವ ದೋಷಗಳಿದ್ರೂ ಸಂಪೂರ್ಣವಾಗಿ ನಿವಾರಣೆಯಾಗಬೇಕು ಅಂತ ಕೇಳ್ಕೊಳ್ಳಿ. ನಾಗಲೋಕದ ಚೈತನ್ಯ ನಮ್ಮ ದೇಹದಲ್ಲಿ ಹರಿಯುವ ಮೂಲಕ 72,000 ನರನಾಡಿಗಳಲ್ಲಿ ಸೂಕ್ಷ್ಮ ಅಣುವಿನಲ್ಲೂ ಶಕ್ತಿ ವಿಸ್ತಾರವಾಗ್ತಾ ನಮ್ಮ ದೇಹ ಸಂಪೂರ್ಣ ಗುಣಮುಖ ಸ್ಥಿತಿಗೆ ಮರಳುತ್ತಾ ಇದೆ. ಹೀಲಿಂಗ್ ಎನರ್ಜಿಯ ಜೊತೆ ಆ ದೈವಿಕ ಶಕ್ತಿಯ ಆಶೀರ್ವಾದದ ಬೆಳಕನ್ನ ಸ್ವೀಕಾರ ಮಾಡ್ತಾ ಇದೆ. ನಮ್ಮ ದೇಹವನ್ನೇ ಗಮನಿಸಿ. ನಮ್ಮ ದೇಹದ ಒಳಭಾಗದಲ್ಲಾಗ್ತಾ ಇರುವಂತಹ ಆ ಎನರ್ಜಿಯನ್ನ ಗಮನಿಸಿ. ಇಡೀ ದೇಹ ಸಂಪೂರ್ಣ ಆ ನಾಗ ಚೈತನ್ಯದ ಬಂಗಾರ ಬಣ್ಣದ ಎನರ್ಜಿಯಿಂದ ಹೊಳಿತಾ ಇದೆ ಫ್ರೆಂಡ್ಸ್. ನಮ್ಮ ಕಣ್ಣಿಗೆ ಈ ಕಾಣ್ತಾ ಇರುವ ಶರೀರದಷ್ಟೇ ಇರುವ ಇನ್ನು 6 ಶರೀರಗಳು ಈ ಶಕ್ತಿಯನ್ನ ತಗೋಬೇಕು ಅಂತ ಎಲ್ರೂ ಪರ್ಮಿಷನ್ ಕೇಳ್ಕೊಳ್ಳೋಣ ಫ್ರೆಂಡ್ಸ್. ನಮ್ಮ 7 ದೇಹಗಳು ಪ್ರಜ್ವಲಿಸ್ತಾ ಇದೆ, ನಾಗದೇವತೆಗಳ ಎನರ್ಜಿಯನ್ನ ಸ್ವೀಕಾರ ಮಾಡ್ತಾ ಇದೆ. ನಿಮ್ಮ ತೊಂದರೆಗೊಳಗಾದ ಭಾಗದಲ್ಲಿ ಯಥೇಚ್ಛವಾದ ನೋವಿನ ಅನುಭವವಾಗ್ತಾ ಇರುತ್ತೆ ಫ್ರೆಂಡ್ಸ್, ಅಥವಾ ಜುಮ್ ಅನ್ನುವ ಅನುಭವ ಆಗ್ತಾ ಇರುತ್ತೆ. ಅಲ್ಲಿ ನಿಮ್ಗೆ ಹೀಲಿಂಗ್ ನಡೀತಾ ಇರುತ್ತೆ. ಯಾರು ಕಣ್ಣನ್ನ ಓಪನ್ ಮಾಡಬೇಡಿ. ಇವತ್ತು ಹೈಯೆಸ್ಟ್ ಎನರ್ಜಿ ನಾಗ ನಾಗ ಲೋಕದ ಎನರ್ಜಿನೇ ಕನೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ವಾಕ್ರಕ್ಕೆ ಬರುವಂತದ್ದು, ಸುಸ್ತಾಗುವಂಥದ್ದು, ತಲೆನೋವಾಗುವಂಥದ್ದಿಲ್ಲ. ಆದ್ರೂ ಪರವಾಗಿಲ್ಲ, ಯಾರು ಕಣ್ಣನ್ನ ಓಪನ್ ಮಾಡಬೇಡಿ. ಇದು ಕ್ಲೆನ್ಸಿಂಗ್ ನಡೀತಾ ಇರುತ್ತೆ ಬಾಡಿಯಲ್ಲಿ. ನಿಮ್ಮ ದೇಹವನ್ನೇ ಗಮನಿಸಿ. ಆ ಎನರ್ಜಿ ಹೇಗೆ ಪ್ರವಾಹವಾಗ್ತಾ ಇದೆ ಅನ್ನೋದನ್ನಷ್ಟೇ ಗಮನಿಸ್ತಾ ಹೋಗಿ. ನಿಮ್ಮ ಪುಷ್ಟ ಭಾಗದಲ್ಲಿ ಮರ್ಮಾಂಗ ಮತ್ತೆ ಗುದದ ಮಧ್ಯ ಭಾಗದಲ್ಲಿ ನಿಮ್ಮ ಮೂಲಾಧಾರ ಚಕ್ರವಿದೆ, ಗಮನಿಸಿ. ನಿಮ್ಮ ಟೇಲ್ ಬೋನ್ ಅಂತ ಹೇಳ್ತೀವಲ್ವಾ, ಆ ಜಾಗ ಹಿಂಭಾಗದಲ್ಲಿ, ಮುಂಭಾಗದಲ್ಲಿ ನಿಮ್ಮ ಗುದ ಮತ್ತೆ ಮಲದ್ವಾರ, ಅದರ ಮಧ್ಯ ಭಾಗದಲ್ಲಿ ಮೂಲಾಧಾರ ಚಕ್ರವಿದೆ. ಕೆಂಪು ಬಣ್ಣದಲ್ಲಿರುವ ಮೂಲಾಧಾರ ಚಕ್ರ 4 ದಳಗಳನ್ನ ಹೊಂದಿದೆ. ಆ ಜಾಗವನ್ನೇ ಗಮನಿಸಿ. ಅಲ್ಲಿ ಮೂಲಾಧಾರ ಚಕ್ರ ಹೇಗೆ ಎನರ್ಜಿಯನ್ನ, ನಾಗ ಚೈತನ್ಯದ ಎನರ್ಜಿಯನ್ನ ಸ್ವೀಕಾರ ಮಾಡ್ತಾ ಇದೆ. ಈ ಶಕ್ತಿ ನಮ್ಮ ಆರ್ಥಿಕ ಅಭಿವೃದ್ಧಿಯನ್ನ
ಹಾಗೂ ನಮ್ಮ ಈ ಭೌತಿಕ ಶರೀರವೇನಿದೆ, ಈ ಶರೀರದ ಆರೋಗ್ಯವನ್ನ ವೃದ್ಧಿಸುವಂತಹ ಚಕ್ರವಾಗಿರುವ ನಮ್ಮ ಈ ಮೂಲಾಧಾರ ಚಕ್ರದ 4 ದಳದಲ್ಲಿ ಯೋಗಶಕ್ತಿ ಹೇಗೆ ಸಂಚಾರವಾಗ್ತಾ ಇದೆ. ಕೆಂಪು ಬಣ್ಣದ ಸೂರ್ಯನ ರೀತಿಯಾಗಿ ಹೊಡಿತಾ ಇರುವ ನಮ್ಮ ಮೂಲಾಧಾರ ಚಕ್ರವನ್ನೇ ಗಮನಿಸಿ. ಪ್ರಜ್ವಲಿಸುವ ಕಾಂತಿಯುಕ್ತ ಕೆಂಪು ಬಣ್ಣದ ಎನರ್ಜಿಯ ಜೊತೆ ಶ್ರೀ ಸುಬ್ರಹ್ಮಣ್ಯ ಹಾಗೂ ವಳ್ಳಿ ಮಾತೆಯ ಆಶೀರ್ವಾದದ ಬೆಳಕು ಹರಿತಾ ಇದೆ. ಆ ಜಾಗವನ್ನ ಫೀಲ್ ಮಾಡಿ. ವಳ್ಳಿ ಮಾತೆಯ ಆಶೀರ್ವಾದದ ಬೆಳಕಿನ ಜೊತೆ ನಾಗ ಚೈತನ್ಯದ ಎನರ್ಜಿ, ನಾಗದೇವತೆಯ ಅನುಗ್ರಹ ಆಶೀರ್ವಾದದ ಬೆಳಕು ಹರಿಯುವ ಮೂಲಕ ನಮ್ಮಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಪ್ರತಿಬಂಧಕಗಳು, ನಮಗೆ ಗ್ರಹ ದೋಷಗಳಿಗೆ ಸಂಬಂಧಪಟ್ಟಂತ ಎಲ್ಲ ಬೇಡವಾದ ಶಕ್ತಿಗಳನ್ನ ಅಲ್ಲಿ ಹೊರದೂಡುವ ಮೂಲಕ ನಮ್ಮ ದೇಹ ಸಂಪೂರ್ಣ ಆರೋಗ್ಯ ಸ್ಥಿತಿಗೆ ಮರಳುವಂತಹ, ಸಮೃದ್ಧಿ ಸಂಪನ್ಮೂಲಗಳೊಂದಿಗೆ ಸಂಪರ್ಕ ಸಾಧಿಸುವಂತಹ ಎನರ್ಜಿಯನ್ನ ಮೂಲಾಧಾರ ಚಕ್ರದ ಮೂಲಕ ಇಡೀ ನಮ್ಮ ಭೌತಿಕ ಶರೀರವನ್ನ ವ್ಯಾಪಿಸುತ್ತಿದೆ. ಭೌತಿಕ ಶರೀರವೇ ಸಂಪೂರ್ಣ ಕೆಂಪು ಬಣ್ಣದ ಮೂಲಾಧಾರ ಚಕ್ರದ ಬೆಳಕನ್ನ ರಿಸೀವ್ ಮಾಡ್ತಾ ಗುಣಪಡಿಸುವಿಕೆಯ ಶಕ್ತಿ, ಆರ್ಥಿಕ ಅಭಿವೃದ್ಧಿ, ಸಮೃದ್ಧಿ ಹೇಗೆ ತುಂಬಿಕೊಳ್ತಾ ಇದೆ. ಎಷ್ಟೋ ಜನ್ಮ ಜನ್ಮಾಂತರಗಳಿಂದ ಏರ್ಪಟ್ಟಂತಹ ಬೇಡವಾದ ಹಣಕಾಸಿಗೆ ಸಂಬಂಧಪಟ್ಟಂತಹ ಶಕ್ತಿಗಳು ಏನಿದ್ದವೋ ಅದೆಲ್ಲವನ್ನ ಈ ಶಕ್ತಿ ಹೇಗೆ ಹೊರದೂಡಲ್ಪಡ್ತಾ ಅಲ್ಲ ನಮಗೆ ಸಮೃದ್ಧಿ, ಆರ್ಥಿಕ ಅಭಿವೃದ್ಧಿಯ ಯಶಸ್ಸಿನ ಶಕ್ತಿಯನ್ನ ಹೇಗೆ ಕೊಡ್ತಾ ಇದೆ ಗಮನಿಸಿ. ಸುಬ್ರಹ್ಮಣ್ಯರ, ವಳ್ಳಿ ಮಾತೆಯ ಹಾಗೂ ದೇವಸೇನಾರ ಆಶೀರ್ವಾದದ ಬೆಳಕು ಅಲ್ಲಿ ಹರಿತಾ ಇದೆ. ನಾಗಲೋಕದ ಎನರ್ಜಿಯೇ ಅಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ. ನಿಮ್ಮ ಸ್ವಾದಿಷ್ಠಾನ ಚಕ್ರವನ್ನ ಗಮನಿಸಿ. ನಿಮ್ಮ ನಾಭಿಯ 1 ಇಂಚು ಕೆಳಭಾಗದಲ್ಲಿರುವ ನಿಮ್ಮ ಮೂಲಾಧಾರ ಚಕ್ರದ ಮೇಲ್ಭಾಗದಲ್ಲಿರುವ ಸ್ವಾದಿಷ್ಠಾನ ಚಕ್ರ, ಕೇಸರಿಯ ಬಣ್ಣದ 6 ದಳದ ಕಮಲವಾಗಿರುವ ನಮ್ಮ ಸ್ವಾದಿಷ್ಠಾನ ಚಕ್ರ ಪ್ರಜ್ವಲಿಸುವ ಕೇಸರಿ ಬಣ್ಣದಿಂದ ಹೊಳಿತಾ ಇದೆ. ಅಲ್ಲಿ ನಾವು ಪಿರಮಿಡ್ ಅಲ್ಲಿ ಹಾಕೊಂಡಂತಹ ಎಲ್ಲ ಸಿಂಬಲ್ಸ್ಗಳು ಸ್ವಾದಿಷ್ಠಾನ ಚಕ್ರದಲ್ಲಿವೆ. ಸುಬ್ರಹ್ಮಣ್ಯ, ವಳ್ಳಿ ಮಾತೆ, ದೇವಸೇನಾರ ಆಶೀರ್ವಾದದ ಬೆಳಕು ಸ್ವಾದಿಷ್ಠಾನ ಚಕ್ರದಲ್ಲಿ ಹರಿಯುವ ಮೂಲಕ ನಮ್ಮ ಲೈಂಗಿಕ ಸಮಸ್ಯೆ, ನಮ್ಮ ಜೀವನದಲ್ಲಾಗ್ತಾ ಇರುವಂತಹ ಸಾಂಸಾರಿಕವಾಗಿ ಹಾಗೂ ದಾಂಪತ್ಯದಲ್ಲಿ ಆಗ್ತಾ ಇರುವಂತಹ ಬಿರುಕುಗಳು, ಒಡಕುಗಳಿಗೆ ಎಲ್ಲವನ್ನ ಹೋಗಲಾಡಿಸುವಂತಹ ಎನರ್ಜಿಯನ್ನ ಸುಬ್ರಹ್ಮಣ್ಯರ ಆಶೀರ್ವಾದದ ಬೆಳಕು ಹರಿತಾ ಇದೆ. ಎಲ್ಲವನ್ನ ಹೊರದೂಡಲ್ಪಟ್ಟು ಅಲ್ಲಿ ನಮಗೆ ನಮ್ಮ ಲೈಂಗಿಕತೆಗೆ ಹಾಗೂ ನಮ್ಮ ನಮ್ಮ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟಂತಹ ಅಂಗಾಂಗಗಳೇನಿದೆ, ನಮ್ಮ ಗರ್ಭಕೋಶ, ನಮ್ಮ ಅಂಡಾಣುಗಳು, ನಮ್ಮ ಮೂತ್ರಪಿಂಡಗಳು, ಕಿಡ್ನಿ, ನಿಮ್ಮ ಹೊಟ್ಟೆಯ ಭಾಗ, ಹೊರಭಾಗ, ಒಳಭಾಗ, ನಿಮ್ಮ ನಾಭಿಯ ಭಾಗ, ನಾಭಿಯ ಒಳಭಾಗದಲ್ಲಿರುವ ಮಾಂಸಖಂಡಗಳು, ನಿಮ್ಮ ಬೆನ್ನೆಲುಬು,
ನಿಮ್ಮ ಹೊಟ್ಟೆಯಲ್ಲಿರುವ ದೊಡ್ಡ ಕರಳು, ಸಣ್ಣ ಕರಳು ಅದೆಲ್ಲವೂ ಯಥೇಚ್ಛವಾದ ಬೆಳಕನ್ನ, ಸ್ವಾದಿಷ್ಠಾನ ಚಕ್ರದ ಬೆಳಕನ್ನ ಹಾಗೂ ನಾಗ ಚೈತನ್ಯದ ಎನರ್ಜಿಯನ್ನ ಸ್ವೀಕಾರ ಮಾಡ್ತಾ ಇದೆ. ಶಕ್ತಿಯುತವಾಗ್ತಾ ಇದೆ ಫ್ರೆಂಡ್ಸ್ ನಮ್ಮ ಸ್ವಾದಿಷ್ಠಾನ ಚಕ್ರ. ನಮ್ಮ ಮರ್ಮಾಂಗ, ವೀರ್ಯಾಣು, ಗರ್ಭಕಂಠ, ಗರ್ಭಕೋಶ, ಮಲಮೂತ್ರ ವಿಸರ್ಜನಾಂಗಗಳು, ನಿಮ್ಮ ಎದೆಯ ಕೆಳಭಾಗದಲ್ಲಿರುವ ಹೊಟ್ಟೆಯ ಹಾಗೂ ಪುಷ್ಟ ಭಾಗದವರೆಗಿನ ಆ ಜಾಗದಲ್ಲೆಲ್ಲ ಸಂಪೂರ್ಣ ಈ ನಮ್ಮ ಸ್ವಾದಿಷ್ಠಾನ ಚಕ್ರದ ಕೇಸರಿಯ ಬಣ್ಣ ವಿಸ್ತೃತಗೊಳ್ಳುವ ಮೂಲಕ ಅಲ್ಲೆಲ್ಲ ಹೇಗೆ ಗುಣಪಡಿಸುವಿಕೆಯ ಶಕ್ತಿ, ಹೀಲಿಂಗ್ ಎನರ್ಜಿ ವಿಸ್ತಾರವಾಗ್ತಾ ಇದೆ. ಪ್ರಜ್ವಲಿಸುವ ಕಾಂತಿಯುಕ್ತ ಬೆಳಕಾಗ್ತಾ ಹೇಗೆ ಹೀಲ್ ಆಗ್ತಾ ಇದೆ ಅನ್ನೋದನ್ನ ಗಮನಿಸಿ. ನಮ್ಮ ಮಣಿಪೂರಕ ಚಕ್ರ, ನಮ್ಮ ಎದೆಯ ಕೆಳಭಾಗದಲ್ಲಿರುವ ನಿಮ್ಮ ನಾಭಿಯ 2 ಇಂಚು ಮೇಲ್ಭಾಗದ ಮಧ್ಯ ಭಾಗದಲ್ಲಿರುವ ಮಣಿಪೂರಕ ಚಕ್ರವನ್ನ ಗಮನಿಸಿ. ಮಣಿಪೂರಕ ಚಕ್ರದ ನಮ್ಮ ಹಳದಿ ಬಣ್ಣದಲ್ಲಿರುವ ದತ್ತೂರಿ ಭೂತರ ತಾಜಾ ಬಣ್ಣದಲ್ಲಿರುವ ಈ ನಮ್ಮ ಮಣಿಪೂರಕ ಚಕ್ರ ಸಂಪೂರ್ಣ ಹಳದಿ ಬಣ್ಣದಲ್ಲಿದೆ. 10 ದಳಗಳನ್ನ ಹೊಂದಿದೆ. 10 ದಳದ ಮಣಿಪೂರಕ ಚಕ್ರದ ತುಂಬೆಲ್ಲ ಈ ನಮ್ಮ ನಾಗ ದೇವತೆಯ ಎನರ್ಜಿ ವಿಸ್ತೃತಗೊಳ್ತಾ ಇದೆ, ಪ್ರವಹಿಸ್ತಾ ಇದೆ, ಹೀಲ್ ಆಗ್ತಾ ಇದೆ, ಎನರ್ಜೈಸ್ ಆಗ್ತಾ ಇದೆ. ನಾವು ಹಾಕೊಂಡಂತಹ ಪಿರಮಿಡ್ ಒಳಗಡೆ ಹಾಕೊಂಡಂತಹ ಎಲ್ಲ ಸಿಂಬಲ್ಸ್ಗಳು ನಮ್ಮ ಮಣಿಪೂರಕ ಚಕ್ರದಲ್ಲಿ ಬಂದಿವೆ ಗಮನಿಸಿ. ಯಥೇಚ್ಛವಾದ ಬೆಳಕು, ನಾಗ ದೇವತೆಗಳ ಆಶೀರ್ವಾದದ ನಾಗ ದೇವತೆಯ ವಾಸುಕಿ ದೇವನ ಹಾಗೂ ಎಲ್ಲ ದೇವಾನು ದೇವತೆಗಳ ನಾಗ ಚೈತನ್ಯದಲ್ಲಿರುವ ಎಷ್ಟು ಚೈತನ್ಯಗಳಿವೆಯೋ ಭೂತಾಯಿಯಲ್ಲಿ ವಿಗ್ರಹಗಳ ರೂಪದಲ್ಲಿ ನೆಲೆ ನಿಂತಿರುವ ನಾಗ ಚೈತನ್ಯದ ಬೆಳಕು ಅಲ್ಲಿ ಹರಿಯುವ ಮೂಲಕ ನಮ್ಮ ಸ್ವಾದಿಷ್ಠಾನ ನಮ್ಮ ಮಣಿಪೂರಕ ಚಕ್ರದ ತುಂಬೆಲ್ಲ ಹೈಯೆಸ್ಟ್ ಎನರ್ಜಿ ಹರಿತಾ ಇದೆ. ನಮ್ಮ ದೇಹಕ್ಕೆ ಇನ್ಸುಲಿನ್ ಉತ್ಪತ್ತಿ ಮಾಡುವ ನಮ್ಮ ಮೇದೋಜೀರಕಾಂಗ ಪ್ಯಾಂಕ್ರಿಯಾಸ್ ಗ್ರಂಥಿ ಶಕ್ತಿಯುತವಾಗ್ತಾ ಇದೆ. ನಮ್ಮ ಕಿಡ್ನಿಗಳು ಯಥೇಚ್ಛವಾದ ಬೆಳಕನ್ನ ಸ್ವೀಕಾರ ಮಾಡ್ತಾ ಇದೆ, ಹಳದಿ ಬಣ್ಣದ ಬೆಳಕನ್ನ ಹಾಗೂ ದೈವಿಕ ಶಕ್ತಿಗಳ ಎನರ್ಜಿಯನ್ನ ಸ್ವೀಕಾರ ಮಾಡ್ತಾ ಇದೆ. ಈ ಶಕ್ತಿಯಿಂದಾಗಿ ನಮ್ಮ ಮಣಿಪೂರಕ ಚಕ್ರ ಶಕ್ತಿ ಹೀರ್ಕೊಳ್ತಾ ಇರೋದ್ರಿಂದಾಗಿ ನಮ್ಮ ಜೀರ್ಣಾಂಗ ಕ್ರಿಯೆಯಲ್ಲಿ ಅದ್ಭುತವಾದ ಬದಲಾವಣೆ ಸೃಷ್ಟಿಯಾಗ್ತಾ ಇದೆ. ಕಲ್ಲನ್ನು ಅರಗಿಸುವಂತಹ ಶಕ್ತಿ ನಮ್ಮದಾಗ್ತಾ ಇದೆ. ಅಲ್ಲೆಲ್ಲ ಸಂಪೂರ್ಣ ಹಳದಿ ಬಣ್ಣದ ಬೆಳಕು ವಿಸ್ತೃತಗೊಳ್ತಾ ನಮ್ಮ ಅಗ್ನಿ ತತ್ವ ಎನರ್ಜೈಸ್ ಆಗ್ತಾ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ, ತಲೆನೋವು, ಮೈಕೈ ನೋವು, ಜೀರ್ಣಾಂಗ ಕ್ರಿಯೆಯ ಸಮಸ್ಯೆ, ಇನ್ಸುಲಿನ್ ಉತ್ಪತ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ನಮ್ಮ ಬ್ಲಡ್ ಪ್ರೆಷರ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಎಲ್ಲವನ್ನ ಸಂಪೂರ್ಣವಾಗಿ ಹೋಗಲಾಡಿಸುವ ಮೂಲಕ ಅಲ್ಲಿ ಹೇಗೆ ಹೀಲಿಂಗ್ ನಡೀತಾ ಇದೆ ಹಳದಿ ಬಣ್ಣದಲ್ಲಿ ಗಮನಿಸಿ. ನಮ್ಮ ಕೋಪ ಮತ್ತೆ ನಮ್ಮ ಜೀವನದಲ್ಲಿ ನಾವು ಯಾವಾಗ್ಲೂ ನಾವೇ ಪ್ರಧಾನವಾಗಿರ್ಬೇಕು, ಸಂಸಾರದಲ್ಲಿ ನಾನೇ ಪ್ರಧಾನಳಾಗಿರ್ಬೇಕು, ನನ್ನ ಮಾತನ್ನ ಎಲ್ಲ ಕೇಳಬೇಕು ಅನ್ನೋ ಯಾವಾಗ್ಲೂ ನಾವು ಅದನ್ನ ಇಟ್ಕೊಂಡೇ ಇರ್ತೀವಿ. ಯಾವುದೇ ವ್ಯಕ್ತಿನಲ್ಲೂ ಸಹಜ
ಆ ಎಲ್ಲವನ್ನ ವೃದ್ಧಿಸುವಂತ ಶಕ್ತಿಯನ್ನ ನಾವು ನಮ್ಮ ಜೀವನದಲ್ಲಿ ಹಾಗೂ ನಮ್ಮ ಸಮಾಜದಲ್ಲಿ ನಾವೇ ಪ್ರಧಾನ ಸ್ಥಾನಕ್ಕೆ ಹೋಗುವಂತ ಎನರ್ಜಿಯನ್ನ ಅಗ್ನಿ ತತ್ವದ ಮೂಲಕ ನಮ್ಮ ಮಣಿಪೂರಕ ಚಕ್ರಕ್ಕೆ ಕೊಡ್ತಾ ನಮ್ಮಲ್ಲಿ ಶಾಂತತೆಯನ್ನ ಮನೆ ಮಾಡುವಂತೆ ಮಾಡ್ತಾ ಇದೆ, ನಮ್ಮಲ್ಲಿ ಶಾಂತಿ ನೆಲೆ ನಿಲ್ಲುವಂತೆ ಮಾಡ್ತಾ ಇದೆ. ನಮ್ಮ ಮಣಿಪೂರಕ ಚಕ್ರದಲ್ಲಿ ಗಮನಿಸಿ, ನಿಮ್ಮ ಮಣಿಪೂರಕ ಚಕ್ರದಲ್ಲಿಯೇ ಮನಸ್ಸನ್ನ ಕೇಂದ್ರೀಕರಿಸಿ ಆ ಶಕ್ತಿ ಹರಿವಿಕೆಯನ್ನ ಗಮನಿಸಿ. ನಾವು ಹಾಕಿರುವಂತಹ ಎಲ್ಲ ಸಿಂಬಲ್ಸ್ ಗಳ ಶಕ್ತಿ ನಿಮ್ಮ ಅನಾಹತ ಚಕ್ರಕ್ಕೆ, ನಿಮ್ಮ ಎದೆಯ ಮಧ್ಯಭಾಗದಲ್ಲಿರುವ ಹಸಿರು ಬಣ್ಣದ ಅನಾಹತ ಚಕ್ರಕ್ಕೆ ಬರ್ತಾ ಇದೆ. ಗಮನಿಸಿ. ಚೋಕುರೆ, ಸೆಹಕಿ, ಹೊಂಚಾಜೇಶೋನೆನ್, ಡೈಕೋಮಿಯೋ ಎಲ್ಲ ಸಿಂಬಲ್ಸ್ ಗಳ ಸಂಖ್ಯೆ ಯಥೇಚ್ಛವಾಗಿ ಎನರ್ಜಿಯನ್ನ, ರೇಖಿ ಶಕ್ತಿಯನ್ನ ಹರಿಸ್ತಾ ಇದೆ. ನಾಗ ದೇವತೆಯ ಎನರ್ಜಿಯಲ್ಲಿ ಹರಿಯುವ ಮೂಲಕ ಶ್ರೀ ಸುಬ್ರಹ್ಮಣ್ಯ, ವಳ್ಳಿ ಮಾತೆ, ದೇವಸೇನ, ನಾಗದೇವತೆಯ ಹಾಗೂ ವಾಸುಕಿಯ ಆಶೀರ್ವಾದ ಅಲ್ಲಿ ಹರಿತಾ ಇದೆ. ಗಮನಿಸಿ. ಆ ಶಕ್ತಿ ಹರಿಯುವ ಮೂಲಕ ನಾನು ಜನ್ಮ ಜನ್ಮಾಂತರಗಳಿಂದ ಯಾವ್ಯಾವ ವ್ಯಕ್ತಿಗಳೊಂದಿಗೆ ಸಂಪರ್ಕಗಳನ್ನ ಬೇಡವಾದ ವ್ಯಕ್ತಿಗಳಿಂದ ನಾನು ಹೊಂದಿದ್ನೋ ಅದೆಲ್ಲವನ್ನ ಅನಾಹತ ಚಕ್ರದಲ್ಲಿ ಬೇರ್ಪಡಿಸ್ತಾ ಇದೆ. ನಮಗೆ ಬೇಕಿರುವ ಇಷ್ಟವಿರುವ ವ್ಯಕ್ತಿಗಳನ್ನ, ನನಗೆ ಜೀವನಕ್ಕೆ ಸಮೃದ್ಧಿಯನ್ನ ತಂದ್ಕೊಡೋದಕ್ಕೆ, ಸಂತೋಷವನ್ನ ತಂದ್ಕೊಡೋದಕ್ಕೆ ಬೇಕಾಗಿರುವಂತಹ ವ್ಯಕ್ತಿಗಳನ್ನ ಆಕರ್ಷಣೆ ಮಾಡುವಂತಹ ಶಕ್ತಿ, ಪ್ರೀತಿಸುವ ಶಕ್ತಿ ಇಡೀ ಪ್ರಪಂಚದಲ್ಲಿರುವ ಎಲ್ಲ ವ್ಯಕ್ತಿಗಳು ನಾನೇ ಎಂಬ ಎನರ್ಜಿಯನ್ನ ಪ್ರವಾಹ ಮಾಡ್ತಾ ಇದೆ. ಪ್ರೀತಿಯನ್ನ ಪ್ರವಾಹ ಮಾಡ್ತಾ ಇಡೀ ಸಮಾಜದಲ್ಲಿರುವ ಎಲ್ಲ ವ್ಯಕ್ತಿಗಳಲ್ಲಿ ಪ್ರೀತಿ ಎನರ್ಜಿಯನ್ನ ಪ್ರವಾಹ ಮಾಡುವಂತಹ ಎನರ್ಜಿಯನ್ನ ನಮ್ಮ ಅನಾಹತ ಚಕ್ರದ ಮೂಲಕ ವಿಸ್ತೃತ ಮಾಡ್ತಾ ಇರುವ ಈ ಎಲ್ಲ ನಾಗ ಚೈತನ್ಯದ ಎನರ್ಜಿಗಳು ಅಲ್ಲೆಲ್ಲ ಗುಣಪಡಿಸುವಿಕೆಯ ಶಕ್ತಿಯನ್ನ ನಮ್ಮ ಅನಾಹತ ಚಕ್ರದ ಪೂರ್ತಿ 12 ದಳಗಳಲ್ಲಿಯೂ ಹರಿಸುವ ಮೂಲಕ ನಮ್ಮಲ್ಲಿ ಎಲ್ಲ ವ್ಯಕ್ತಿಗಳಲ್ಲಿ ಪ್ರೀತಿ, ಕರುಣೆ, ಸಂತೋಷ ಎಲ್ಲವನ್ನ ತಂದುಕೊಡುವಂತಹ ಎನರ್ಜಿ ನಮ್ಮದಾಗ್ತಾ ಇದೆ. ಕೊಡುವಂತಹ, ತೆಗೆದುಕೊಳ್ಳುವಂತಹ ಎನರ್ಜಿ ನಮ್ಮಲ್ಲಿ ಸೃಷ್ಟಿ ಮಾಡ್ತಾ ಇದೆ ಈ ದೈವಿಕ ಶಕ್ತಿ. ಗಮನಿಸಿ. ಅನಾಹತ ಚಕ್ರದ ಬೆಳಕು ಹಸಿರು ಬಣ್ಣದ ಬೆಳಕಾಗಿ ನಿಮ್ಮ ಹೃದಯ, ನಿಮ್ಮ ಎದೆಯ ಭಾಗ, ಎದೆಯ ಒಳಭಾಗ, ಹೊರಭಾಗ, ಎದೆಯಲ್ಲಿರುವಂತಹ ಆ ಎದೆಯ ಕವಾಟಗಳು, ಮೂಳೆ, ಮಜ್ಜೆ ಕಾಂತಿಯುಕ್ತವಾಗ್ತಾ ನಿಮ್ಮ ಅನಾಹತ ಚಕ್ರಕ್ಕೆ ಸಂಬಂಧಪಟ್ಟಂತಹ ಆ ಎಲ್ಲ ಅಂಗಾಂಗಗಳು ಚೈತನ್ಯಯುಕ್ತವಾಗ್ತಾ ಇದೆ, ಹೀಲ್ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಾ ಫ್ರೆಂಡ್ಸ್? ಸುಬ್ರಹ್ಮಣ್ಯರ ಆಶೀರ್ವಾದದ ಬೆಳಕು ಅಲ್ಲಿ ಹರಿಯುವ ಮೂಲಕ ಇಡೀ ದೇಹವೇ ಗುಣಪಡಿಸುವಿಕೆಯ ಶಕ್ತಿಗೆ ಒಳಪಡ್ತಾ ಇದೆ. ಹಸಿರು ಬಣ್ಣದ ಕಾಂತಿಯುಕ್ತ ಬೆಳಕು ಅಲ್ಲಿ ಹರಿಯುವ ಮೂಲಕ ನಮ್ಮ ಆ ಸುತ್ತಮುತ್ತಲಿರುವ ಅಂಗಾಂಗಗಳಲ್ಲೆಲ್ಲ ಚೈತನ್ಯ ತುಂಬ್ತಾ ನಮ್ಮ ಅಂಗಾಂಗಗಳಲ್ಲಿ ಗುಣಪಡಿಸುವಿಕೆಯ ಶಕ್ತಿ ಜಾಗೃತಗೊಳ್ಳುವ ಮೂಲಕ ನಮ್ಮ ದೇಹ ಸಂಪೂರ್ಣ ಆರೋಗ್ಯ ಸ್ಥಿತಿಗೆ ಮರಳ್ತಾ ಇದೆ. ನಿಮ್ಮ ಹೃದಯ ಆಕ್ಟಿವ್ ಆಗ್ತಾ ಇದೆ, ಶಕ್ತಿಯುತವಾಗ್ತಾ ಇದೆ. ಶ್ವಾಸಕೋಶ ಶಕ್ತಿಯುತವಾಗ್ತಾ ಇದೆ. ನಿಮ್ಮ ಗಂಟಲು, ಥೈಮಸ್ ಗ್ರಂಥಿ, ನಿಮ್ಮ ಥೈರಾಯ್ಡ್ ಗ್ರಂಥಿ, ನಿಮ್ಮ ಕುತ್ತಿಗೆಯ ಭಾಗದಲ್ಲೆಲ್ಲ ವ್ಯಾಪಿಸುತ್ತಿದೆ ಶಕ್ತಿ. ನಾವು ಹಾಕೊಂಡಿರುವಂತಹ ಎಲ್ಲ ಸಿಂಬಲ್ಸ್ಗಳು ಈಗ ಕುತ್ತಿಗೆಯ ಮಧ್ಯಭಾಗದಲ್ಲಿರುವ ವಿಶುದ್ಧ ಚಕ್ರದ ಮೇಲೆ ಬರ್ತಾ ಇದೆ. ಚೋಕುರೆ, ಸೆಹೆಕಿ, ಹೊಂಚಾಜೇಶೋನೆನ್, ಡೈಕೋಮಿಯೋ, ಓಂ, ಸ್ವಸ್ತಿಕ್, ಹಾಲು ಎಲ್ಲ ಸಿಂಬಲ್ಸ್ಗಳು ಬಂದಿವೆ. ನಮ್ಮ ವಿಶುದ್ಧ ಚಕ್ರದಲ್ಲಿ ವಾಗ್ದೇವಿ ನೆಲೆ ನಿಂತಿದ್ದಾಳೆ ಫ್ರೆಂಡ್ಸ್. ಆ ವಾಗ್ದೇವಿಯ ಅನುಗ್ರಹ, ಆಶೀರ್ವಾದದ ಬೆಳಕು ವಿಶುದ್ಧ ಚಕ್ರದಲ್ಲಿ ವ್ಯಾಪಿಸುತ್ತಿದೆ. ರೇಖೆಯ ಶಕ್ತಿ ಹರಿಯುತ್ತಿದೆ ಹಾಗೂ ಎಲ್ಲ ನಾಗ ದೇವತೆಗಳ ಆಶೀರ್ವಾದದ ಬೆಳಕು ಅಲ್ಲಿ ಹರಿಯುವ ಮೂಲಕ
ನಿಮ್ಮ ವಿಶುದ್ಧ ಚಕ್ರ ಗೋಲ್ಡನ್ ಎನರ್ಜಿ ಆಗ್ತಾ ಇದೆ ಫ್ರೆಂಡ್ಸ್. ವಿಶುದ್ಧ ಚಕ್ರಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಥೈರಾಯ್ಡ್, ಥೈಮಸ್, ನಿಮ್ಮ ಕುತ್ತಿಗೆಯ ಹೊರಭಾಗ, ಒಳಭಾಗ, ಕುತ್ತಿಗೆಯಲ್ಲಿರುವ ನರಮಂಡಲ, ಕುತ್ತಿಗೆ ಮತ್ತು ನಮ್ಮ ತಲೆಯನ್ನ ಜಾಯಿಂಟ್ ಮಾಡಿರುವಂತಹ ಆ ಮೂಳೆ, ಮಜ್ಜೆ, ಆ ಪಾಯಿಂಟ್ನ ಅಣುವಿನಲ್ಲೂ ಈ ಶಕ್ತಿ ಗೋಲ್ಡನ್ ಎನರ್ಜಿಯಾಗಿ ಅಥವಾ ವಿಶುದ್ಧ ಚಕ್ರದ ಬಣ್ಣದ ಆಕಾಶ ನೀಲಿಯ ಬಣ್ಣವಾಗಿ ವಿಸ್ತೃತಗೊಳ್ತಾ ಅಲ್ಲೆಲ್ಲ ಶಕ್ತಿ ಜಾಗೃತಗೊಳ್ತಾ ನಮ್ಮ ಅಂಗಾಂಗಗಳಲ್ಲೆಲ್ಲ ಆರೋಗ್ಯ ಸ್ಥಿತಿ ಹೇಗೆ ಮರಳುತ್ತಾ ಇದೆ ಗಮನಿಸಿ. ನಿಮ್ಮ ಹಲ್ಲುಗಳು, ನಿಮ್ಮ ವಸಡು, ನಿಮ್ಮ ನಾಲಿಗೆ, ಗಂಟಲು, ಗಂಟಲಿನ ಒಳಭಾಗದ ಆ ಪೂರ್ತಿ ಆ ನಿಮ್ಮ ಶ್ವಾಸನಾಳ, ಅನ್ನನಾಳ, ನಿಮ್ಮ ಲಂಗ್ಸ್ನ ಆ ಪೂರ್ತಿ ಇದನ್ನೆಲ್ಲ ಪೂರ್ತಿ ಎಲ್ಲವನ್ನ ಗಮನಿಸಿ ಫ್ರೆಂಡ್ಸ್. ಆ ಜಾಗವನ್ನೆಲ್ಲ ಪೂರ್ತಿ ಗಮನಿಸ್ತಾ ಇದ್ದೀರಾ. ನಿಮ್ಮ ಥೈರಾಯ್ಡ್ ಗ್ರಂಥಿ, ಥೈಮಸ್ ಗ್ರಂಥಿ, ಮತ್ತೆ ನಿಮ್ಮ ಬೆನ್ನೆಲುಬಿನಲ್ಲಿರುವ ಆ 2 ಪಾಯಿಂಟ್ಗಳು, ನಿಮ್ಮ ಬೆನ್ನೆಲುಬಿನ ಆ ನಿಮ್ಮ ಪೂರ್ತಿ 33 ಬಿಂದುಗಳು, ಪಕ್ಕೆಲುಬುಗಳು, ಅಲ್ಲೆಲ್ಲ ಶಕ್ತಿ ವಿಸ್ತಾರವಾಗ್ತಾ ಇದೆ. ವಿಶುದ್ಧ ಚಕ್ರ ಅತ್ಯದ್ಭುತ ಎನರ್ಜಿಯನ್ನ ಸ್ವೀಕಾರ ಮಾಡ್ತಾ ಬಂಗಾರ ಬಣ್ಣದ ಎನರ್ಜಿ ಆಗ್ತಾ ಇದೆ. ಈ ಶಕ್ತಿ ಈಗ ನಿಧಾನವಾಗಿ ಆಜ್ಞಾ ಚಕ್ರದ ಮೇಲೆ ಬಂದಿದೆ. ಅಲ್ಲಿ ಚೋಕುರೆ, ಸೆಹೆಕಿ, ಡೈಕೋಮಿಯೋ, ಓಂ, ಸ್ವಸ್ತಿಕ್, ಹಾಲು, ಹರ್ತ್, ಜೋನಾರ್, ಮಿಲುಂಗ್ ಎಲ್ಲ ಸಿಂಬಲ್ಸ್ಗಳು ಇವೆ. ಮಹಾವತಾರ್ ಬಾಬಾಜಿಯವರು ನೆಲೆ ನಿಂತಿರುವ ನಮ್ಮ ಆಜ್ಞಾ ಚಕ್ರದಲ್ಲಿ ಅದ್ಭುತವಾದ ಬೆಳಕು ಹರಿತಾ ಇದೆ. ನಾಗಲೋಕದ ಚೈತನ್ಯ ನಿಮ್ಮ ಆಜ್ಞಾ ಚಕ್ರದ ಮೇಲೆ ಬರ್ತಾ ಇದೆ ಫ್ರೆಂಡ್ಸ್. ನಿಮ್ಮ ಆಜ್ಞಾ ಚಕ್ರ ಕಡು ನೀಲಿ ಬಣ್ಣದಲ್ಲಿರುವ 96 ಪುಟ್ಟ ಪುಟ್ಟ ದಳಗಳನ್ನ ಹೊಂದಿರುವ ನಿಮ್ಮ ಆಜ್ಞಾ ಚಕ್ರ, ಆ ದಳದಳಗಳಲ್ಲಿಯೂ ಶಕ್ತಿ ನಾಗದೇವತೆಯ ಆಶೀರ್ವಾದದ ಬೆಳಕು ಹರಿಯುವ ಮೂಲಕ ಯಥೇಚ್ಛವಾದ ಕಾಂತಿ ಅಲ್ಲಿ ಶಕ್ತಿಯಾಗಿ ಪರಿವರ್ತನೆಗೊಳ್ತಾ ಇದೆ. ನಿಮ್ಮ 3ನೆಯ ಕಣ್ಣು ಓಪನ್ ಆಗಿದೆ, ಗಮನಿಸ್ತಾ ಇದ್ದೇವೆ. ಪ್ರಜ್ವಲಿಸ್ತಾ ನಮ್ಮ ಈ ಭೌತಿಕ ಶರೀರದ ಕಣ್ಣಿನಂತೆಯೇ ಕಾಣ್ತಾ ಇರುವ ತುಂಬಾ ಹೊಳಪಿನಿಂದ ಕ್ರಿಸ್ಟಲ್ ತರ ಹೊಳಿತಾ ಇರುವ ನಮ್ಮ 3ನೆಯ ಕಣ್ಣು ಪ್ರಜ್ವಲಿಸುತ್ತಿದೆ. ಆ ಪ್ರಜ್ವಲಿಸುವ ಬೆಳಕು, ಅದರ ಆ ಬೆಳಕಿನ ಜೊತೆ ನಮ್ಮ ನಾಗದೇವತೆಯ, ಸುಬ್ರಹ್ಮಣ್ಯ, ವಳ್ಳಿದೇವಿ ಹಾಗೂ ದೇವಸೇನಾರ ಆಶೀರ್ವಾದದ ಬೆಳಕಿನ ಜೊತೆ ನಾಗದೇವತೆ ವಾಸುಕಿಯ ಎನರ್ಜಿ ಹರಿತಾ ಇದೆ. ಕಡು ನೀಲಿ ಬಣ್ಣದ ಆಜ್ಞಾ ಚಕ್ರ ನಮ್ಮ ಬೌದ್ಧಿಕ ಮಟ್ಟಕ್ಕೆ, ನಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟಂತ ಚಕ್ರವಾಗಿದ್ದು ನಮ್ಮಲ್ಲಿ ಜ್ಞಾನವನ್ನ, ಬುದ್ಧಿಮಟ್ಟವನ್ನ ಹೆಚ್ಚು ಮಾಡುವಂತಹ ಶಕ್ತಿಯನ್ನ ಪ್ರವಾಹ ಮಾಡ್ತಾ ಇದೆ. ವಿದ್ಯೆಯ ಬಗ್ಗೆ ಮತ್ತಷ್ಟು ಒಲವನ್ನ ಮೂಡಿಸುವಂತ ಶಕ್ತಿಯನ್ನ ಅಲ್ಲಿ ಪ್ರವಾಹ ಮಾಡ್ತಾ ಇದೆ. ಕಡು ನೀಲಿ ಬಣ್ಣದ ಆಜ್ಞಾ ಚಕ್ರವೆಲ್ಲ ಸಂಪೂರ್ಣ ಗೋಲ್ಡನ್ ಎನರ್ಜಿ ಆಗುವ ಮೂಲಕ ನಮ್ಮ ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟಂತಹ ಪಿಟ್ಯೂಟರಿ ಗ್ರಂಥಿ, ಪೀನಿಯಲ್, ನಿಮ್ಮ ಕಿವಿಯ ಭಾಗ, ಕಿವಿಯಲ್ಲಿರುವಂತಹ ಆಕ್ಯುಪ್ರೆಷರ್ ಬಿಂದುಗಳು, ಕಿವಿಯ ಒಳಭಾಗ, ಹೊರಭಾಗ, ಮತ್ತೆ ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟಂತಹ ಇನ್ನೂ 16 ಉಪಚಕ್ರಗಳು ಶಕ್ತಿಯುತವಾಗ್ತಾ ಇದೆ.
ಈ ಶಕ್ತಿ ನಿಮ್ಮ ತಲೆಯ ಬುರುಡೆಯನ್ನೆಲ್ಲ ಪೂರ್ತಿ ವ್ಯಾಪಿಸಿದೆ. ಆಜ್ಞಾ ಚಕ್ರದ ದೇಹಕ್ಕೆ ವ್ಯಾಪಿಸಿದೆ. ಎಲ್ಲವೂ ಶಕ್ತಿಮಯವಾಗ್ತಾ ಅಲ್ಲೆಲ್ಲ ಗುಣಪಡಿಸುವಿಕೆಯ ಶಕ್ತಿಯಿಂದಾಗಿ ನಮ್ಮಲ್ಲಿ ಜ್ಞಾನಾರ್ಜನೆಯ ಸಮೃದ್ಧಿ ತುಂಬ್ತಾ ಇದೆ. ಗಮನಿಸಿ. 72,000 ನರನಾಡಿಗಳ ಮೂಲಕ ನಾಗ ದೇವತೆಯ ಆಶೀರ್ವಾದದ ಬೆಳಕು ನಮ್ಮ ದೇಹವನ್ನ ತುಂಬುವ ಮೂಲಕ ಇಡೀ ದೇಹವೇ ಕಾಂತಿಯುಕ್ತವಾಗ್ತಾ ಇದೆ. ನಿಮ್ಮ ಸಹಸ್ರಾರ ಚಕ್ರವನ್ನ ಗಮನಿಸಿ. ನಿಮ್ಮ ನೆತ್ತಿಯ ಭಾಗವನ್ನೇ ಗಮನಿಸಿ. ಅಲ್ಲಿ ವಿಶ್ವಶಕ್ತಿ ಹೇಗೆ ಹರಿತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ? ಅಲ್ಲಿ ನಾವು ಹಾಕೊಂಡಂತಹ ಎಲ್ಲ ಸಿಂಬಲ್ಸ್ಗಳು ಅಲ್ಲಿ ಪ್ರತಿಷ್ಠಾಪಿಸಲ್ಪಡಲಿ. ನಾಗದೇವತೆಯ ಆಶೀರ್ವಾದದ ಬೆಳಕು ಅಲ್ಲಿ ಹರಿತಾ ಇದೆ. ಸುಬ್ರಹ್ಮಣ್ಯ ವಳ್ಳಿ ದೇವಸೇನಾ ಎನರ್ಜಿ ಹರಿತಾ ಇದೆ. ವಾಸುಕಿ ದೇವನ ಆಶೀರ್ವಾದದ ಬೆಳಕು ಅಲ್ಲಿ ಜಾಗೃತಗೊಳ್ತಾ ಇದೆ. ನಮ್ಮ ಆಧ್ಯಾತ್ಮಿಕ ದಾರಿಯಲ್ಲಿ ಮಾಸ್ಟರ್ಸ್ಗಳು, ಏಂಜಲ್ಸ್ಗಳು, ನನಗೆ ಸಹಾಯ ಮಾಡುವಂತಹ ಎಲ್ಲ ದೇವಾನುದೇವತೆಗಳು ಅಲ್ಲಿ ಕನೆಕ್ಟ್ ಆಗುವ ಮೂಲಕ ನಮ್ಮಲ್ಲಿ ಸಮೃದ್ಧಿ ಹಾಗೂ ನಾವು ಏನೇ ಅನ್ಕೊಂಡ್ರು ಅದು ಸಾಧನೆ ಮಾಡೋದಕ್ಕೆ ಸಾಕ್ಷಾತ್ ಪರಮಾತ್ಮನೇ ನೆಲೆ ನಿಂತಿರುವ ನಮ್ಮ ಸಹಸ್ರಾರ ಚಕ್ರದಲ್ಲಿರುವ ಬೇಡವಾದ ಶಕ್ತಿಗಳನ್ನ ಹೇಗೆ ಓಪನ್ ಮಾಡ್ತಾ ಇದ್ದಾರೆ. ಈ ಶಕ್ತಿಯಿಂದ ನಮ್ಮಲ್ಲಿ ನೇರವಾಗಿ ಪರಮಾತ್ಮನ ಸಂಪರ್ಕ ಸಾಧಿಸುವ ಮೂಲಕ ನಾವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಬೇಗ ನಡೆಯುವಂತೆ ಆ ಪರಮಾತ್ಮನ ಆಶೀರ್ವಾದದ ಬೆಳಕು ಹೇಗೆ ಹರಿತಾ ಇದೆ. ಧನು ನಿಮ್ಮ ಸಹಸ್ರಾರ ಚಕ್ರದ ಮೂಲಕ ಹರಿದು ಬರ್ತಾ ಇರುವಂತಹ ಆ ಗೋಲ್ಡನ್ ಎನರ್ಜಿಯನ್ನ ಗಮನಿಸಿ. ನಾಗಲೋಕದಿಂದನೇ ಯಥೇಚ್ಛವಾದ ಬೆಳಕು ಹರಿತಾ ಇದೆ. ಗಮನಿಸಿ ಫ್ರೆಂಡ್ಸ್. 72,000 ನರನಾಡಿಗಳಲ್ಲಿ ಗೋಲ್ಡನ್ ಎನರ್ಜಿ ಹರಿತಾ ಇದೆ. ಬಾಡಿ ಪೂರ್ತಿ ರಿಲ್ಯಾಕ್ಸ್ ಆಗ್ತಾ ಇದೆ. ನಮ್ಮ 7 ದೇಹಗಳು ಪ್ರಜ್ವಲಿಸುತ್ತಿದೆ. 7 ಚಕ್ರಗಳು ಕಾಂತಿಯುಕ್ತವಾಗ್ತಾ ಇದೆ. ನಾವು ಈಗ ಎಲ್ಲರೂ ಪ್ರೀತಿಯಿಂದ, ಸಂತೋಷದಿಂದ ಆ ನಾಗ ದೇವತೆಗಳ ಆಶೀರ್ವಾದವನ್ನ, ಬೆಳಕನ್ನ ಸ್ವೀಕಾರ ಮಾಡ್ತಾ ಹೊರ ಬರ್ತಾ ಇದ್ದೀವಿ. ಗಮನಿಸಿ, ನಮ್ಮ ಆಸ್ಟ್ರಲ್ ಬಾಡಿ ಹೊರ ಬರ್ತಾ ಇದೆ. ಮನೆಯಿಂದ ಹೊರ ಬರ್ತಾ ಇದೆ. ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವ ಅರಳಿ ಮರದ ವೃಕ್ಷದ ಬಳಿ ಹೋಗ್ತಾ ಇದೆ. ಅರಳಿ ಮರದ ವೃಕ್ಷದಲ್ಲಿ ದೊಡ್ಡದಾದ ಒಂದು ನಾಗರ ಹುತ್ತವಿದೆ. ಗಮನಿಸಿ. ಅರಳಿ ಮರದ ಕೆಳಗೆ ನಾಗ ಪ್ರತಿಮೆಗಳು ಕಾಣ್ತಾ ಇದೆ. ಎಲ್ಲ ಹೂವು, ತಾಂಬೂಲ, ಹಣ್ಣುಗಳು ಎಲ್ಲವನ್ನ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಪೂಜೆಗೆ. ಎಷ್ಟು ಶುದ್ಧವಾಗಿರುವ ಆ ನಾಗರ ಕಲ್ಲಿನ ಮುಂದೆ ಕುಳಿತುಕೊಂಡಿದ್ದೀವಿ. ಹುತ್ತವನ್ನ ನಮಸ್ಕಾರ ಮಾಡ್ತಾ ಇದ್ದೇವೆ. ಅಲ್ಲಿ ಹೂವು, ಹಣ್ಣು,
ಅಭಿಷೇಕಕ್ಕೆ ಹಾಲು ಎಲ್ಲವೂ ಇದೆ. ಕರ್ಪೂರ, ಗಂಧದ ಕಡ್ಡಿ ಎಲ್ಲವನ್ನ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ನಾಗ ದೇವತೆಗಳನ್ನ ಇಲ್ಲಿ ಆಹ್ವಾನಿಸ್ತಾ ನಾವು ಆ ಜಾಗದಲ್ಲಿ ಕುಳಿತುಕೊಂಡು ಪ್ರಾರ್ಥಿಸ್ತಾ ಇದ್ದೇವೆ. ಹೇ ನಾಗ ದೇವತೆಯೇ, ಸುಬ್ರಹ್ಮಣ್ಯ, ವಳ್ಳಿ, ನಾಗ ಚೈತನ್ಯದ ಎಲ್ಲ ನಾಗಲೋಕದಲ್ಲಿರುವ ಎಲ್ಲ ಚೈತನ್ಯಗಳೇ, ನಾನು ಗತ ಜನ್ಮಗಳಲ್ಲಿ ನಾನು ಎಂಬ ಅಹಂಕಾರದಿಂದ, ಅಜ್ಞಾನದಿಂದ ನಾಗ ದೇವತೆಗಳಾದ ನಿಮಗೆ ತೊಂದರೆಯನ್ನ ನೀಡಿದ್ರೆ, ನಾಗ ಸರ್ಪಗಳಿಗೆ ಏನಾದ್ರೂ ನೋವನ್ನ ನೀಡಿದ್ರೆ ಮನಃಪೂರ್ವಕವಾಗಿ ನಿಮ್ಮಲ್ಲಿ ಕ್ಷಮೆ ಬೇಡ್ತಾ ಇದ್ದೇನೆ. ನಾನು ಮಾಡಿರುವ ಎಲ್ಲ ತಪ್ಪುಗಳಿಗಾಗಿ ನಿಮ್ಮಲ್ಲಿ ಕ್ಷಮೆ ಬೇಡ್ತಾ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ನನ್ನನ್ನು ಕ್ಷಮಿಸುವ ಹೃದಯ ವೈಶಾಲ್ಯತೆಯನ್ನ ಆ ಎಲ್ಲ ನಾಗ ದೇವತೆಗಳಿಗೆ ನೀನು ಕೊಡಬೇಕು ನಾಗ ದೇವತೆ ಅಂತ ಕೇಳ್ಕೊಳ್ಳಿ. ಹೇ ನಾಗ ಚೈತನ್ಯವೇ, ನಾನು ಗತ ಜನ್ಮಗಳಲ್ಲಿ ನಾನು ಎಂಬ ಅಹಂಕಾರದಿಂದ, ಅಜ್ಞಾನದಿಂದ ಹಲವಾರು ನಾಗಗಳಿಗೆ ತೊಂದರೆಯನ್ನ ನೀಡಿದ್ರೆ ಮನಸ್ಫೂರ್ತಿಯಾಗಿ ನಾನು ನಿನ್ನಲ್ಲಿ ಕ್ಷಮೆ ಬೇಡ್ತಾ ಇದ್ದೇನೆ. ನಾನು ಮಾಡಿರುವ ತಪ್ಪಿಗಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ದೈವಿಕ ಶಕ್ತಿ, ನಾನು ಮಾಡಿರುವ ಎಲ್ಲ ತಪ್ಪುಗಳನ್ನ ದಯಮಾಡಿ ಕ್ಷಮಿಸು. ಧ್ಯಾನ ಮಾರ್ಗಕ್ಕೆ ಬರುವ ಮೂಲಕ ನಿನ್ನ ಆಶೀರ್ವಾದದ ಬೆಳಕನ್ನ ನನಗೆ ಹರಿಸು ಅಂತ ಕೇಳ್ಕೊಳ್ಳಿ. ಈಗ ನಿಧಾನವಾಗಿ ಮೇಲೆ ಹೇಳ್ತಾ ಇದ್ದೀರಾ ಫ್ರೆಂಡ್ಸ್. ಅಲ್ಲಿ ಕೊಡದಲ್ಲಿ ನೀರನ್ನ ತಗೋತಾ ಇದ್ದೀರಾ. ಆ ವಿಗ್ರಹಕ್ಕೆ ಹಾಕ್ತಾ ಇದ್ದೀವಿ. ವಿಗ್ರಹವನ್ನ ಮುಟ್ಟಿ ತೊಳಿತಾ ಇದ್ದೀವಿ ಫ್ರೆಂಡ್ಸ್. ಎಳೆನೀರು ತಂದಿದ್ದೀವಿ. ಎಳೆನೀರನ್ನ ಆ ಸುಬ್ರಹ್ಮಣ್ಯನ ಮೇಲೆ ಹಾಕ್ತಾ ಇದ್ದೀವಿ. ಕಾಮಧೇನುವಿನಿಂದ ಆಗ ತಾನೇ ಕರೆದು ತಂದಿರುವ ಆ ನಿಮ್ಮ ಹಾಲನ್ನ ಆ ಸುಬ್ರಹ್ಮಣ್ಯನ ಮೇಲೆ ಹಾಕ್ತಾ ಇದ್ದೀರಾ. ಗಟ್ಟಿಯಾದ ಹಾಲು. ಸುಬ್ರಹ್ಮಣ್ಯ ಪೂರ್ತಿ ಆ ಕಪ್ಪು ಶಿಲೆಯೆಲ್ಲ ಬಿಳಿ ಬೆಳಕಾಗ್ತಾ ಇದೆ. ಸುಬ್ರಹ್ಮಣ್ಯನ ಆ ತಲೆಯ ಭಾಗದಿಂದ ಬಾಲದ ತುದಿಯವರೆಗೂ ಆ ಹಾಲು ಹರಿತಾ ಇದೆ. ನೀವು ಹಾಕ್ತಾ ಇರುವಂತಹ ಹಾಲು. ಅಲ್ಲಿ ಹುತ್ತನು ಕಾಣ್ತಾ ಇದೆ, ಗಮನಿಸಿ. ಹುತ್ತಕ್ಕೂ ಹಾಲನ್ನ ಸ್ವಲ್ಪ ಹಾಗೆ ಇಟ್ಕೊಳ್ಳಿ. ಈಗ ಜೇನು ತುಂಬಿದ ಒಂದು ಕೊಡ ಕಾಣ್ತಾ ಇದೆ. ಆ ಜೇನಿನ ಕೊಡವನ್ನ ನಮ್ಮ ಈ ಶಿಲೆಗೆ ಹಾಕ್ತಾ ಇದ್ದೇವೆ ಫ್ರೆಂಡ್ಸ್. ಜೇನೆಲ್ಲ ಹರಿತಾ ಪೂರ್ತಿ ಜೇನಿನ ಹೊಳಪಿನಿಂದ ಕೂಡ್ತಾ ಇದೆ. ವಿಗ್ರಹವೆಲ್ಲ ಗಮನಿಸಿ. ಪಂಚಾಮೃತವನ್ನ ತಂದಿದ್ದೀವಿ, ಗಮನಿಸ್ತಾ ಇದ್ದೀವಿ. ಅಲ್ಲಿ ಇಟ್ಕೊಂಡಿದ್ದೀವಿ ಬೌಲಲ್ಲಿ. ಆ ಬೌಲಿಂದ ಎಲ್ಲವನ್ನ ತೆಗೆದು ದೇವತೆಗೆ ಅರ್ಪಿಸ್ತಾ ಇದ್ದೀವಿ. ವಿಗ್ರಹಕ್ಕೆ ಹಾಕ್ತಾ ಇದ್ದೀವಿ. ವಿಗ್ರಹದ ಮೇಲೆಲ್ಲ ಅಭಿಷೇಕ ನಡೀತಾ ಇದೆ. ಹಣ್ಣಿನ ಅಭಿಷೇಕ. ಸಕ್ಕರೆ ಒಂದು ದೊಡ್ಡ ಬೌಲಲ್ಲಿದೆ, ಗಮನಿಸ್ತಾ ಇದ್ದೀವಿ. ಆ ಸಕ್ಕರೆಯ ಅಭಿಷೇಕ ಮಾಡ್ತಾ ಇದ್ದೀವಿ.
ಇನ್ನೊಂದು ಕೊಡದಲ್ಲಿ ನೀರನ್ನ ತಗೊಂಡು ಈಗ ಆ ಆ ದೈವವನ್ನ ತೊಳಿತಾ ಇದೀವಿ ಫ್ರೆಂಡ್ಸ್. ಮುಟ್ಟಿ ಮುಟ್ಟಿ ಮಾಡ್ತಾ ಇದೀವಿ ನೋಡಿ, ಗಮನಿಸಿ ಆ ಸ್ಪರ್ಶವನ್ನ ಗಮನಿಸಿ. ಆ ದೈವಿಕ ಶಕ್ತಿ, ಆ ವಿಗ್ರಹದ ಸ್ಪರ್ಶವನ್ನ ಮಾಡ್ತಾ ಇದ್ದೀವಿ. ಎಲ್ಲ ಕ್ಲೀನ್ ಮಾಡಿದೀವಿ, ವಿಗ್ರಹ ಪೂರ್ತಿ ಕ್ಲೀನ್ ಆಗಿದೆ. ಅಲ್ಲೇ ಒಂದು ಬಟ್ಲಲ್ಲಿ ಆಗ ತಾನೇ ನಾವೇ ಕುಂಕುಮವನ್ನ, ಅರಿಶಿಣವನ್ನ ಪ್ರಿಪೇರ್ ಮಾಡ್ಕೊ ಬಂದಿರೋ ಅಂತದ್ದು, ಘಮ ಘಮ ಅಂತ ಇರುವಂತ ಕುಂಕುಮವನ್ನ ಸುಬ್ರಹ್ಮಣ್ಯ, ವಳ್ಳಿ, ನಾಗದೇವತೆಯ ಕೆನ್ನೆ ಅಲ್ಲೆಲ್ಲ ಹಚ್ತಾ ಇದ್ದೀವಿ, ಹಣೆಗೆ ಹಚ್ತಾ ಇದ್ದೀವಿ. ಹೊಟ್ಟೆಯ ಭಾಗಕ್ಕೆ ಹಚ್ತಾ ಇದ್ದೀವಿ, ಬಾಲದವರೆಗೂ ಹಚ್ತಾ ಇದ್ದೀವಿ. ಬಣ್ಣ ಬಣ್ಣದ ಕೆಂಪು ಹಳದಿ ಮಿಶ್ರಿತವಾದ ಸುಬ್ರಹ್ಮಣ್ಯ, ವಳ್ಳಿ ಮಾತೆ, ನಾಗದೇವತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಈಗ ಹತ್ತಿ ಹಾರವನ್ನ, ಗೆಜ್ಜೆ ವಸ್ತ್ರವನ್ನ ನಾವು ಹಾಕ್ತಾ ಇದ್ದೀವಿ, ಹಾರವಾಗಿ ಹಾಕ್ತಾ ಇದ್ದೀವಿ. ಮಲ್ಲಿಗೆ ಹೂವಿನ, ಸಂಪಿಗೆ ಹೂವಿನ ಹಾರವನ್ನ ತಂದು ಕಟ್ಕೊಂಡು ತಂದಿದ್ದೀವಿ. ಅದೆಲ್ಲವನ್ನ ಹಾಕ್ತಾ ಇದ್ದೀವಿ. ಅಲ್ಲೆಲ್ಲ ಸುಗಂಧದ ವಾತಾವರಣ ಸೃಷ್ಟಿಯಾಗಿದೆ. ಸೇವಂತಿಗೆಯನ್ನ ಹಾಕ್ತಾ ಇದ್ದೀವಿ, ಜಾಜಿ ಹಾಕ್ತಾ ಇದ್ದೀವಿ, ಪಾರಿಜಾತವನ್ನ ಹಾಕ್ತಾ ಇದ್ದೀವಿ. ನಾವು ತಂದಿರುವಂತಹ ತಂಬಿಟ್ಟನ್ನ ಇಡ್ತಾ ಇದ್ದೀವಿ. ಎಳ್ಳುಂಡೆಯನ್ನ ಇಡ್ತಾ ಇದ್ದೇವೆ. ಒಂದು ಗ್ಲಾಸ್ ಹಾಲನ್ನ ಇಡ್ತಾ ಇದ್ದೇವೆ ದೇವರ ಮುಂದೆ. ಬೆಳ್ಳಿಯ ಬಟ್ಲಲ್ಲಿ ಹಾಲನ್ನ ಇಟ್ಟಿದ್ದೀವಿ. ಎಲೆ ಅಡಿಕೆಯನ್ನ ಇಟ್ಟಿದ್ದೀವಿ. ಎರಡು ಕಡೆ ಎರಡೆರಡು ಚಿಪ್ಪು ಬಾಳೆಹಣ್ಣನ್ನ ತೊಟ್ಟು ಮುರಿದಿಡ್ತಾ ಇದ್ದೀವಿ ಫ್ರೆಂಡ್ಸ್. ತುಪ್ಪದ ದೀಪವನ್ನ ತಂದಿದ್ದೀವಿ. ಬೆಳ್ಳಿ ದೀಪವನ್ನ ಮಾಡಿಕೊಂಡು ತುಪ್ಪದ ದೀಪವನ್ನ ಅದರಲ್ಲಿ 9 ದೀಪಗಳನ್ನ ಹಚ್ಚಿದ್ದೀವಿ. 9 ಒಂದೇ ದೀಪದಲ್ಲಿ 9 ಕಡೆಯೂ ಹಚ್ಚಿ ಆ ಸುಬ್ರಹ್ಮಣ್ಯ, ನಾವು ಅಲಂಕಾರ ಮಾಡಿರುವಂತಹ ಸುಬ್ರಹ್ಮಣ್ಯ ಹೇಗೆ ಕಾಣ್ತಾ ಇದ್ದಾನೆ ಬೆಳಕಲ್ಲಿ. ಇನ್ನು ಸೂರ್ಯನೇ ಉದಯವಾಗ್ತಾ ಇರುವಂತ ಆ ಟೈಮಲ್ಲಿ ನಾವು ಏನು ಮಾನಸ ಪೂಜಾ ಮಾಡ್ತಾ ಇದ್ದೀವೋ ಆ ಸುಬ್ರಹ್ಮಣ್ಯ ಹೇಗೆ ಮಿಂಚ್ತಾ ಇದ್ದಾನೆ, ಆ ತುಪ್ಪದ ಬತ್ತಿಯ ಆ ಅಗ್ನಿಯಿಂದ ಬರ್ತಾ ಇರುವ ಆ ಬೆಳಕಿನಿಂದ ಹೇಗೆ ಮಿಂಚ್ತಾ ಇದ್ದಾನೆ, ನಗ್ತಾ ಇದ್ದಾನೆ ಅನ್ನೋ ಅನುಭವ ಬರ್ತಾ ಇದೆ ನಮ್ಗೆ. ಹೇ ನಾಗರ ದೇವತೆಯೇ, ನಾನು ಮಾಡಿರುವಂತಹ ಎಲ್ಲ ತಪ್ಪುಗಳನ್ನ ಕ್ಷಮಿಸು. ನನ್ನಲ್ಲಿ ಯಥೇಚ್ಛವಾದ ಸಮೃದ್ಧಿಯ ಜೊತೆಗೆ ಗತ ಜನ್ಮಗಳಲ್ಲಿ ಮಾಡಿರುವಂತಹ ಎಲ್ಲ ಪಾಪಕರ್ಮಗಳಿಗಾಗಿ ನಾನು ನಿನ್ನನ್ನ ಕ್ಷಮೆ ಕೇಳುವ ಮೂಲಕ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ದೈವಿಕ ಶಕ್ತಿಯೇ, ನಾಗ ಚೈತನ್ಯವೇ, ನಾನೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸು, ಮನ್ನಿಸು ಅಂತ ಕೇಳ್ಕೊಳ್ಳಿ. ಕಾಯಿಗಳನ್ನ ಇಟ್ಟಿದೀವಿ. ಎಷ್ಟು ಕಾಯಿ ರಾಶಿ ಇದೆ, ನಿಮ್ಗೆ ಎಷ್ಟು ಹೊಡಿಬೇಕು ಅನ್ಸುತ್ತೋ, ದೇವಸ್ಥಾನಕ್ಕೆ ಕೊಡ್ಬೇಕು ಅನ್ಸುತ್ತೋ ಅಷ್ಟೆಲ್ಲವನ್ನ ಹೊಡಿತಾ ದೇವ್ರ ಮುಂದೆ ಇಡ್ತಾ ಇದ್ದೀರಾ. ಒಂದು ಹಿಡಿ ಕರ್ಪೂರವನ್ನ ಬಟ್ಟಲಿಗೆ ಹಾಕೋತಾ ಇದ್ದೀರಾ. ಗಂಧದ ಕಡ್ಡಿಯನ್ನ ಪೂರ್ತಿ ಒಂದು ಹಿಡಿಯಷ್ಟು ಗಂಧದ ಕಡ್ಡಿಯನ್ನ ಕಚ್ಕೊಂಡು ಘಂಟಾನಾದದ ಮೂಲಕ ಶ್ರೀ ಸುಬ್ರಹ್ಮಣ್ಯ, ವಳ್ಳಿ ಮಾತೆ, ನಾಗದೇವತೆಗೆ ಹಾಗೂ ವಾಸುಕಿಗೆ ಹಾಗೂ ದೇವಸೇನಾಗೆ ಹಾಗೂ ನಾಗದೇವತೆಯ ಎಲ್ಲ ಚೈತನ್ಯಗಳಿಗೆ ಮನಸ್ಫೂರ್ತಿಯಾಗಿ
ಪ್ರೀತಿಯಿಂದ ಪೂಜೆ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್. ನಿಮ್ಗೆ ಯಾವ ಸಮೃದ್ಧಿ ಬೇಕಿದೆಯೋ ಎಲ್ಲವನ್ನ ಕೇಳ್ಕೊಳ್ಳಿ. ಸುಬ್ರಹ್ಮಣ್ಯನ್ಗೆ ಗಂಧದ ಕಡ್ಡಿಯನ್ನ ಸೈಡಲ್ಲಿ ಸಿಗಿಸ್ತಾ ಇದ್ದೀರಾ ಫ್ರೆಂಡ್ಸ್. ಈಗ ಕರ್ಪೂರದ ಆರತಿ ತಟ್ಟೆಯನ್ನ ತಗೊಂಡು ಗಂಧದ ಕಡ್ಡಿ ಇಟ್ಕೊಳ್ತಾ ಇದ್ದೀರಾ, ಸೈಡಲ್ಲಿ ಇಟ್ಟಿದ್ದೀರಾ. ಆರತಿ ತಟ್ಟೆಯನ್ನ ತಗೊಳ್ತಾ ಕರ್ಪೂರವನ್ನ ಹಚ್ಚಿಸ್ಕೊಂಡು ಮಹಾ ಮಂಗಳಾರತಿ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್. ನೆತ್ತಿಯ ಭಾಗದಿಂದ ಆ ಬಾಲದ ತುದಿಯವರೆಗೂ ಮಂಗಳಾರತಿಯನ್ನ ಮಾಡ್ತಾ ಇದ್ದೀರಾ. ಘಂಟಾನಾದವನ್ನ ಎಡಗೈಲಿ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್. ಸುಬ್ರಹ್ಮಣ್ಯನಿಗಾಗಿರುವಂತಹ ಕಣ್ಣು ದೃಷ್ಟಿ, ನಮ್ಮ ದೃಷ್ಟಿ, ದಾರಿ ಹೋಕರ ದೃಷ್ಟಿ ಎಲ್ಲವನ್ನ ನೀವುಳಿಸ್ತಾ ಇದ್ದೀರಾ. ಆ ವಿಗ್ರಹಕ್ಕೆ ಸೇರಿರುವಂತಹ ಬೇಡವಾದ ಶಕ್ತಿಗಳು ಈ ನಿಮ್ಮ ಮಾಡ್ತಾ ಇರುವಂತಹ ಮಂಗಳಾರತಿಯ ಮೂಲಕ ಕ್ಲೆನ್ಸ್ ಆಗ್ತಾ ಇದೆ. ಸುಬ್ರಹ್ಮಣ್ಯ ಆಶೀರ್ವಾದದ ಬೆಳಕನ್ನ ನಿಮ್ಮ ಮೇಲೆ ಹರಿಸ್ತಾ ಇದ್ದಾರೆ. ಎಲ್ಲ ದೋಷಗಳನ್ನ ಹೇಗೆ ನಿವಾರಣೆ ಮಾಡುವಂತಹ ಬೆಳಕು ನಿಮ್ಮಲ್ಲಿ ಹರಿತಾ ಇದೆ. ನೀವು ಸಾಕ್ಷಾತ್ ಬಿಳಿಯ ಬೆಳಕಿನ ಅಥವಾ ಬಂಗಾರ ಬಣ್ಣದ ಬೆಳಕಿನ ಗೊಂಬೆಯಂತಾಗಿ ಹೋಗಿದ್ದೀರಾ. ಸುಬ್ರಹ್ಮಣ್ಯನಿಗೆ ಆರತಿ ತಟ್ಟೆಯನ್ನ ಇಟ್ಟು ನಮಸ್ಕಾರ ಮಾಡ್ತಾ ಇದ್ದೀರಾ. ಶಿರಭಾಗಿ ನಮಸ್ಕಾರ ಮಾಡ್ತಾ ಇದ್ದೀವಿ. ನಾಗಮಾತೆ, ನಿನ್ನ ಅನುಗ್ರಹ ಆಶೀರ್ವಾದ ಸದಾ ಕಾಲ ನನ್ನ ಕುಟುಂಬದ ಮೇಲಿರಲಿ ಅಂತ ಕೇಳ್ಕೊಳ್ಳಿ. ಈಗ ನಿಧಾನವಾಗಿ ಒಂದು ತಟ್ಟೆಯಲ್ಲಿ ತಂಬಿಟ್ಟು, ಒಂದು ಚೊಂಬು ಹಾಲು, ಗಂಧದ ಕಡ್ಡಿ, ಹೂವು, ಹಣ್ಣು, ಕರ್ಪೂರ ಎಲ್ಲವನ್ನ ಇಟ್ಕೊಂಡು ಅಲ್ಲೇ ಪಕ್ಕದಲ್ಲಿರುವ ಹುತ್ತಕ್ಕೆ ಹೋಗ್ತಾ ಇದ್ದೀವಿ. ಹುತ್ತವನ್ನ ನಮಸ್ಕಾರ ಮಾಡ್ತಾ ನಾಗ ದೇವತೆಯನ್ನ ಮತ್ತೊಂದು ಸಲ ನೆನ್ಪು ಮಾಡ್ಕೊಳ್ತಾ ಇದ್ದೀವಿ. ಅಲ್ಲಿ ನಾಗಪ್ಪ ಹುತ್ತದಿಂದ ಹೊರಬಂದು ಹೆಡೆಯನ್ನ ಎತ್ಕೊಂಡು ಓಲಾಡ್ತಾ ಇರೋ ರೀತಿ ಕಾಣ್ತಾ ಇದ್ದಾನೆ. ಅವನ ದರ್ಶನವನ್ನ ಮಾಡ್ಕೋತಾ ಇದ್ದೀವಿ. ಹೇ ನಾಗಪ್ಪ, ನಾನು ಗತ ಜನ್ಮಗಳಲ್ಲಿ ಏನಾದ್ರೂ ನಿನ್ಗೆ ದೋಷಗಳನ್ನ ಮಾಡಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸು. ನಿನ್ನ ಹುತ್ತದ ಮೂಲಕ ನಿನ್ನನ್ನ ಪೂಜಿಸುವ ಅವಕಾಶವನ್ನ ಕಲ್ಪಿಸ್ಕೊಡು ಅಂತ ಹೇಳ್ತಾ ಹುತ್ತಕ್ಕೆ ಕುಂಕುಮವನ್ನ ಇಡ್ತಾ ಇದ್ದೀರಾ, ಅರಿಶಿಣವನ್ನ ಇಡ್ತಾ ಇದ್ದೀರಾ, ಗಂಧದ ಕಡ್ಡಿಯನ್ನ ಹಚ್ಕೊಂಡಿದ್ದೀರಾ, ಕರ್ಪೂರವನ್ನ ಇಟ್ಟಿದ್ದೀರಾ, ಕಾಯನ್ನ ಒಡೆದಿಟ್ಕೋತಾ ಇದ್ದೀರಾ, ವಿಳ್ಯದೆಲೆ, ಅಡಕೆ, ಬಾಳೆಹಣ್ಣು ಎಲ್ಲವನ್ನ ಇಡ್ತಾ ಇದ್ದೀರಾ ಫ್ರೆಂಡ್ಸ್. ಹೂವನ್ನ ಹುತ್ತಕ್ಕೆ ಹಾಕ್ತಾ ಇದ್ದೀರಾ. ಮಲ್ಲಿಗೆ ಹೂವಿನ ಆ ದಿಂಡಿನಿಂದ ಕೂಡಿರುವ ಆ ದೊಡ್ಡ ಈಗ ತಾನೇ ಅರಳ್ತಾ ಇರುವಂತಹ ಮಲ್ಲಿಗೆಯ ಆ ದಿಂಡಿನ ಹಾರವನ್ನ ಹಾಕ್ತಾ ಇದ್ದೀರಾ ಹುತ್ತಕ್ಕೆ. ನಾಗಪ್ಪ ನೋಡ್ತಾ ನಿಂತಿದ್ದಾನೆ.
ನಾಗಪ್ಪನಿಗೆ ಒಂದು ಬಟ್ಟಲು ಆಗ ತಾನೇ ಕರೆದಿರುವಂತಹ ಕಾಮಧೇನುವಿಂದ ತಾನೇ ನೀವೇ ಕರ್ಕೊಬಂದಿರುವಂತಹ ಹಾಲನ್ನ ಇಡ್ತಾ ಇದ್ದೀರಾ. ಹೇ ನಾಗಪ್ಪ, ನಿನಗೋಸ್ಕರ ತಂಬಿಟ್ಟು ಮತ್ತೆ ಹಸಿ ಹಾಲನ್ನ ತಂದಿರುವೆ, ದಯವಿಟ್ಟು ಸ್ವೀಕರಿಸು ಅಂತ ಕೇಳ್ಕೊಳ್ಳಿ. ನಾಗಪ್ಪ ಹಿಡಿದು ಬರ್ತಾ ನಿಮ್ಮ ಬಟ್ಟಲಲ್ಲಿ ಹಾಲನ್ನ ಹೇಗೆ ಹೀರ್ಕೋತಾ ಇದ್ದಾನೆ ಗಮನಿಸಿ. ಸಂತೃಪ್ತನಾಗಿ ಮತ್ತೆ ಅಲ್ಲೇ ಹೋಗಿ ನಿಂತಿದ್ದಾನೆ. ಗಂಧದ ಕಡ್ಡಿಯನ್ನ ಹಚ್ಕೊಂಡಿದ್ದೀರಾ, ಕರ್ಪೂರದ ಆರತಿಯನ್ನ ಬೆಳಗ್ತಾ ಇದ್ದೀರಾ ಫ್ರೆಂಡ್ಸ್. ಘಂಟಾನಾದದ ಜೊತೆಗೆ ಆ ದೈವಿಕ ಶಕ್ತಿಯನ್ನ ಪೂಜಿಸ್ತಾ, ನಾಗಪ್ಪ ಇನ್ನು ಮುಂದೆ ನನ್ನಂತೆಯೇ ನೀನೊಂದು ಜೀವಿ ಅಂತ ಭಾವಿಸ್ತೀನಿ, ನಾನು ಮಾಡಿರುವ ತಪ್ಪನ್ನ ಕ್ಷಮಿಸು, ಯಾವುದೇ ದೋಷಗಳಿದ್ರೆ ನಿವಾರಣೆ ಮಾಡು, ಗೊತ್ತಿಲ್ಲದೆಯೋ ನಾನು ನಿನ್ನನ್ನ ತೊಂದರೆ ಮಾಡಿದ್ರೆ ದಯವಿಟ್ಟು ಕ್ಷಮಿಸು ಅಂತ ಕೇಳ್ಕೊಳ್ಳಿ. ಹುತ್ತವನ್ನ ಹಾಗೂ ಅರಳಿ ಮರವನ್ನ ಹಾಗೂ ನಾವು ಪೂಜೆ ಮಾಡಿದಂತಹ ನಾಗರ ಕಲ್ಲಿನ ಸುತ್ತ 3 ಬಾರಿ ಪ್ರದಕ್ಷಿಣಾಕಾರವಾಗಿ ಸುತ್ತುತ್ತಾ ಇದ್ದೀರಾ. ಮತ್ತೊಂದು ಬಾರಿ ನಮಸ್ಕಾರವನ್ನ ಮಾಡ್ತಾ ನೀವು ನಿಧಾನವಾಗಿ ಆ ಅರಳಿ ಮರದ ಹೊರಭಾಗ ಬರ್ತಾ ಇದ್ದೀರಾ. ಅರಳಿ ಮರದಲ್ಲಿರುವ ಎಲ್ಲ ದೇವಾನು ದೇವತೆಗಳಿಗೆ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಒಂದು ನಮಸ್ಕಾರವನ್ನ ಮಾಡ್ತಾ, ಹೇ 300 ಮುಕ್ಕೋಟಿ ದೇವಾನು ದೇವತೆಗಳೇ, ಥ್ಯಾಂಕ್ ಯು, ನನಗೆ ಎನರ್ಜಿಯನ್ನ ಹರಿಸಿದ್ದಕ್ಕಾಗಿ, ಪೂಜೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅಂತ ಹೇಳ್ತಾ ಈಗ ನಿಮ್ಮ ಮನೆಯ ಹತ್ರ ಬರ್ತಾ ಇದ್ದೀರಾ. ನಿಮ್ಮ ದೇಹ ಕಾಣ್ತಾ ಇದೆ, ನಿಮ್ಮ ಎನರ್ಜಿ ಬಾಡಿ ಈಗ ಆಸ್ಟ್ರಲ್ ಶರೀರ ನಿಮ್ಮ ದೇಹದಲ್ಲಿ ಸೇರ್ಕೊಳ್ತಾ ಇದೆ ಫ್ರೆಂಡ್ಸ್. ಕೊನೆಯ 5 ನಿಮಿಷಗಳು ನಾಗರ ಚೈತನ್ಯವನ್ನ ಸ್ವೀಕಾರ ಮಾಡ್ತಾ ಇರುವ ನಿಮ್ಮ ದೇಹವನ್ನ ಗಮನಿಸಿ. ದೇಹವೇ ಸಂಪೂರ್ಣ ರೇಖಿ ಹಾಗೂ ನಾಗದೇವತೆಯ ನಾಗಲೋಕದ ಎನರ್ಜಿಯನ್ನ ಸ್ವೀಕಾರ ಮಾಡ್ತಾ ಪ್ರಜ್ವಲಿಸುವ ಬಂಗಾರ ಬಣ್ಣದ ಬೆಳಕಿನಂತೆ ಕಂಗೊಳಿಸ್ತಾ ಇದೆ. ನೆತ್ತಿಯ ಭಾಗದಿಂದ ಕಾಲ್ಬೆರಳಿನ ತುದಿಯವರೆಗೂ ಇಡೀ ದೇಹವೇ ಬಂಗಾರ ಬಣ್ಣದ ನಾಗ ಚೈತನ್ಯವನ್ನ ಸ್ವೀಕಾರ ಮಾಡ್ತಾ ಯಥೇಚ್ಛವಾದ ಆಶೀರ್ವಾದದ ಬೆಳಕು ಹರಿಯುವ ಮೂಲಕ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ತಾ ಇದೆ. ಎಲ್ಲ ದೋಷಗಳು ನಿವಾರಣೆಯನ್ನ ಮಾಡುವ ಮೂಲಕ ಆಶೀರ್ವಾದದ ಬೆಳಕು ಹರಿಸ್ತಾ ನಿನ್ನ ಸಮೃದ್ಧಿ ಸಂಪನ್ಮೂಲಗಳೊಂದಿಗೆ ಸದಾ ಕಾಲ ಸುಖ ಸಂತೋಷ ನಿನ್ನ ಮನೆಯಲ್ಲಿ ನೆಲೆಸಿರಲಿ ಎಂಬ ಆಶೀರ್ವಾದದ ಬೆಳಕನ್ನ ವಳ್ಳಿ ದೇವಸೇನ ಹಾಗೂ ಸುಬ್ರಹ್ಮಣ್ಯರ ಮೂಲಕ ಹರಿತಾ ಇದೆ. ಧ್ಯಾನ ಸ್ಥಿತಿಯಿಂದ ದೇಹ ಸ್ಥಿತಿಗೆ ಬರುವ ಪ್ರಯತ್ನ ಮಾಡಿ. ನಿಮ್ಮ 2 ಕೈಗಳನ್ನ ಬಿಡಿಸ್ಕೊಳ್ಳಿ. ನಿಮ್ಮ ಪಿರಮಿಡ್ನ ಸುತ್ತಲೂ ಏನು ಒಂದು ಪಿರಮಿಡ್ ಬಂದಿದೆ ಅಲ್ಲಿಗೆ ಹೋನ್ಶಾ ಜೇಶೋನೆನ್ ಹಾಕೊಳ್ಳೋಣ. ಹೋನ್ಶಾ ಜೇಶೋನೆನ್, ಹೋನ್ಶಾ ಜೇಶೋನೆನ್, ಹೋನ್ಶಾ ಜೇಶೋನೆನ್, ಸೆಹೆಕಿ ಸೆಹೆಕಿ ಸೆಹೆಕಿ, ಡೈಕೋಮಿಯೋ ಡೈಕೋಮಿಯೋ ಡೈಕೋಮಿಯೋ, ಚಿಲುಮಿ ಚಿಲುಮಿ ಚಿಲುಮಿ, ನಾಮ ಚಿಲುಮಿ ನಾಮ ಚಿಲುಮಿ ನಾಮ ಚಿಲುಮಿ, ಹೋಲಿ ಫೈರ್ ಹೋಲಿ ಫೈರ್ ಹೋಲಿ ಫೈರ್, ಹಾಲು ಹಾಲು ಹಾಲು, ಹರ್ತ್ ಹರ್ತ್ ಹರ್ತ್, ಜೋನಾರ್ ಜೋನಾರ್ ಜೋನಾರ್, ಓಂ ಓಂ ಓಂ, ಸ್ವಸ್ತಿಕ್ ಸ್ವಸ್ತಿಕ್ ಸ್ವಸ್ತಿಕ್, ಚೋಕುರೆ ಚೋಕುರೆ ಚೋಕುರೆ. ಪಿರಮಿಡ್ನ 4 ಕಾರ್ನರ್ಗಳಿಗೆ ಅಂದ್ರೆ ಕಿಂಗ್ಸ್ ಚೇಂಬರ್ಗಳಿಗೆ ಚೌಕುರೆ ಹಾಕೊಳ್ಳೋಣ.
ಚೋಕುರೆ 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 ನಾಭಿಯ ಭಾಗಕ್ಕೊಂದು ಚೋಕುರೆ ಹಾಕೊಳ್ಳಿ. ಚೋಕುರೆ 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 ಟ್ಯಾಪ್ ಮಾಡಿಕೊಂಡು ಈ ಶಕ್ತಿ ಚೋಕುರೆಯ ಮೂಲಕ ನಾಗ ಚೈತನ್ಯವನ್ನ ಏನ್ ಸ್ವೀಕಾರ ಮಾಡಿದಿನೋ ಅದು 24 ಗಂಟೆಗಳ ಕಾಲ ನನ್ನ ದೇಹದಲ್ಲಿ ಹರಿಯುವ ಮೂಲಕ ನನ್ನ ದೇಹದಲ್ಲಿ ಸಮೃದ್ಧಿ, ಎಲ್ಲಾ ರೀತಿಯ 7 ಚಕ್ರಗಳಿಗೆ ಸಂಬಂಧಪಟ್ಟಂತಹ ಸಮೃದ್ಧಿ ನನ್ನಲ್ಲಿ ದೇಹದಲ್ಲಿ ತುಂಬಬೇಕು ಅಂತ ಹೇಳ್ತಾ ಲಾಕ್ ಮಾಡ್ಕೊಳ್ಳಿ. ಲಾಕ್ ಲಾಕ್ ಲಾಕ್. ಈಗ 2 ಕೈಗಳನ್ನ ಉಜ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 4 3 2 1 0. ನಿಧಾನವಾಗಿ ನಿಮ್ಮ ಕೈಗಳನ್ನ ಮುಂದೆ ತರ್ತಾ ನಿಮ್ಮ 2 ಹಸ್ತಗಳನ್ನ ದರ್ಶನ ಮಾಡಿ. ಓಕೆ, ಏನಾದ್ರು ಅನುಭವ ಆದ್ರೆ ಹೇಳ್ಕೊಳ್ವಾ.